ಎಲ್ಲರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಿಂದ ಸ್ಪಂದನ ಸೋಮಣ್ಣ ಅವರು ಹೊರಗಡೆ ಬಂದಿದ್ದಾರೆ. 99 ದಿನಗಳ ಕಾಲ ಅವರು ಮನೆಯಲ್ಲಿದ್ದರು. ಈಗ ಹೊರಗೆ ಬಂದಿರುವಂಥದ್ದು. ಇನ್ನು ಫಿನಾಲೆಗೆ ಕೇವಲ 15 ದಿನಗಳು ಬಾಕಿ ಉಳಿದಿವೆ. ಹೀಗಿರುವಾಗ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಜರ್ನಿ ಬಗ್ಗೆ ಅವರನ್ನ ಕೇಳುವಂತಹ ಸಮಯ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ಹಾಯ್, ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಮೊದಲಿಗೆ ಒಂದು ವಿಷಯಕ್ಕೆ ನಾನು ನಿಮ್ಗೆ ಕಂಗ್ರಾಟ್ಸ್ ಹೇಳ್ಬೇಕು. ಬಿಗ್ ಬಾಸ್ ಮನೇಲಿ ನಾವು ಎಷ್ಟು ದಿನ ಇದ್ವಿ ಅನ್ನೋದಕ್ಕಿಂತ ಹೇಗಿದ್ವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಒಂದು ಕಾಂಟ್ರವರ್ಸಿ ಇಲ್ಲ. ಯೂಶ್ವಲಿ ಏನಾಗ್ಬಿಡುತ್ತೆ, ಹುಡುಗ ಹುಡುಗಿ ಹೋದಾಗ ಲವ್ ಬೋಟ್ ಟ್ರಯಾಂಗಲ್ ಇನ್ನೊಂದೇನೋ ಒಂದು ಶುರು ಆಗ್ಬಿಡುತ್ತೆ. ಅದ್ ಯಾವ ಟೈಟಲ್ಗಳು ಇಲ್ಲ. ವ್ಯಕ್ತಿತ್ವದ ಆಟ. ನಿಜವಾಗ್ಲೂ ಸ್ಪಂದನ ಹೇಗೆ ಅಂತ ತೋರಿಸ್ಕೊಂಡು ಹೊರಗೆ ಬಂದಿರುವಂತದ್ದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವು ಅದನ್ನ ಹೇಳಿದ್ದಕ್ಕೆ. ಮೀನ್ಸ್ ಲಾಟ್. ಯಾಕೆಂದ್ರೆ ನಾ ಹೋಗಕ್ ಮುಂಚೆನೂ ನನ್ನ ತಲೆಯಲ್ಲಿ ಅದೇ ಇತ್ತು. ಅಂದ್ರೆ ನಂಗೆ ಕರಿಮಣಿ ಮಾಡಿದಾಗ ತುಂಬಾ ಪ್ರೀತಿ ಸಿಕ್ಕಿತ್ತು ಜನರಿಂದ. ಸೊ ಇದು ದೊಡ್ಡ ಪ್ಲಾಟ್ಫಾರ್ಮ್, ಅದನ್ನ ನಾನು ರೈಟ್ಫುಲಿ ಯೂಸ್ ಮಾಡ್ಕೋಬೇಕು. ಸ್ಪಂದನ ಯಾರು ಅನ್ನೋ ಜನಕ್ಕೆ ಗೊತ್ತಾಗಬೇಕು ಅನ್ನೋದೇ ಒಂದು ತಲೆಯಲ್ಲಿ ಇದ್ದಿದ್ದು. ಆ್ಯಂಡ್ ಎಷ್ಟು ದಿನ ಇದ್ದೆ ಅಷ್ಟು ದಿನ ಐ ಮೇಡ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಅಂತ ಅನ್ಸುತ್ತೆ. ಬಟ್ ಅಲ್ಲಿರುವಾಗ ಅದೆಲ್ಲ ತಲೆಗೆ ಬರ್ತಿತ್ತು. ಇದು ಮಾಡಿದ್ರೆ ಸರ್ವೈವ್ ಆಗ್ತೀವಾ, ಇದು ಮಾಡಿದ್ರೆ ಇನ್ನೂ ಮುಂದಕ್ಕೆ ಹೋಗ್ತೀವಾ, ಇದೇನೋ ಮಾಡಬೇಕಾ ಅಂತ ಥಾಟ್ಸ್ ಬಂದಿದ್ದುಂಟು. ಬಟ್ ಇಲ್ಲ, ದ್ಯಾಟ್ಸ್ ನಾಟ್ ಮೀ. ಆ ಥರ ಫೇಕ್ ಮಾಡೋಕ್ಕಾಗಲ್ಲ ಈ ಮನೇಲಿ ಅಂತ ಅಂದ್ಕೊಂಡು ಇದ್ದೆ. ಮಾಳು ಅವರು ನಮ್ಮ ಇಂಟರ್ವ್ಯೂನಲ್ಲೇ ಹೇಳಿರುವಂತದ್ದು, ಬಿಗ್ ಬಾಸ್ ಮನೆಯಲ್ಲಿರೋರು ಜಗಳ ಆಡ್ತಾರೆ. ಯಾಕೆ ಜಗಳ ಆಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇಷ್ಟು ದಿನಗಳಲ್ಲಿ ಆದಂತಹ ಜಗಳದಲ್ಲಿ ಒಂದಕ್ಕೋ ಎರಡಕ್ಕೋ ಮೀನಿಂಗ್ ಇದೆ ಅನ್ನೋದು ಬಿಟ್ರೆ ಬೇರೆ ಯಾವ ಜಗಳಕ್ಕೂ ನಿಜವಾಗ್ಲೂ ಮೀನಿಂಗ್ ಇಲ್ಲ. ಕಂಟೆಂಟ್ಗೋಸ್ಕರ, ನಾನ್ ಕಾಣಿಸ್ಕೋಬೇಕು ಅನ್ನೋದು ರೀಸನ್ಗೋಸ್ಕರ ಜಗಳ ಆಡ್ತಾರೆ ಅಂತ ಎಷ್ಟೋ ಸಲ ಅನ್ಸತ್ತೆ ನಮಗೆ ವೀಕ್ಷಕರಾಗಿ ಅನ್ಸುವಂಥದ್ದು. ಬಿಗ್ ಬಾಸ್ ನಂತರನೂ ಕೂಡ ನಮಗೊಂದು ಜೀವನ ಇದೆ. ನಾವು ಕಲಾವಿದ್ರು, ತಲೆಯಲ್ಲಿ ಕಾಣಿಸ್ಕೋಬೇಕು, ಜನ ನಮ್ಮನ್ನ ಇಷ್ಟ ಪಡ್ಬೇಕು, ಇದನ್ನೆಲ್ಲ ಮರ್ತು ಬಿಡ್ತಾರ ಅಂತ. ಅಂದ್ರೆ ಜಗಳ ಆಡೋದು ತಪ್ಪು, ಅಫ್ಕೋರ್ಸ್. ಯಾಕಂದ್ರೆ ಹಂಗಂತ ಜಗಳನೇ ಆಡದೆ ಮನೇಲಿ ಇರ್ಬೇಕು ಅನ್ನೋಕ್ಕೂ ಆಗಲ್ಲ ಅಲ್ವಾ. ಎಲ್ಲರೂ ಒಂದೇ ತರ ಯೋಚನೆ ಮಾಡಕ್ಕಾಗಲ್ಲ. ಕೆಲವು ಜಗಳ ಒಂದು ಆಲೂಗೆಡ್ಡೆಯಿಂದನೇ ಶುರು ಆಗಿರುತ್ತೆ. ಬಟ್ ಅದಕ್ಕೆ ನಾವು ಹೆಂಗ್ ರಿಯಾಕ್ಟ್ ಮಾಡ್ತೀವಿ, ಆ ಆಲೂಗೆಡ್ಡೆ ಇದನ್ನ ಇಟ್ಕೊಂಡು ನಾವು ಏನೇನು ಮಾತಾಡ್ತೀವಿ, ಅದರಲ್ಲೇ ನಮ್ಮ ವ್ಯಕ್ತಿತ್ವ ಗೊತ್ತಾಗೋದು ಅಂತ ಅನ್ಸುತ್ತೆ. ಸೊ ಯಾವ ಜಗಳಕ್ಕೂ ಕಾರಣ ಇಲ್ಲ, ಮೀನಿಂಗ್ ಇಲ್ಲ ಅಂತ ಹೇಳಲ್ಲ. ಬಟ್ ಕಂಟೆಂಟ್ಗೋಸ್ಕರನೂ ಕೆಲವು ಸಲ ಜಗಳ ಆಡಿದ್ದಾರೆ ಅಂತ ಫೀಲ್ ಆಗಿದೆ. ಬಟ್ ಎಲ್ಲ ಜಗಳನೂ ಅದಕ್ಕೆ ಅಂತ ಅನ್ಸಲ್ಲ. ಬಿಗ್ ಬಾಸ್ ಅನ್ನುವಂಥದ್ದು ವ್ಯಕ್ತಿತ್ವದ ಆಟ. ಈಗ ಎಲ್ಲರೂ ಫಿಸಿಕಲ್ ಟಾಸ್ಕ್ ನ ವಿನ್ ಆಗಿ ಟ್ರೋಫಿ ಅಂತ ತಗೊಂಡಿಲ್ಲ, ಅದು ವ್ಯಕ್ತಿತ್ವದ ಮೇಲೆ ಹೋಗುವಂಥದ್ದು. ಇತ್ತೀಚೆಗೆ ತಮಿಳ್ ಬಿಗ್ ಬಾಸ್ ನಲ್ಲಿ ಆಗಿರುವಂತದ್ದು ಒಂದು ಕಾರ್ ಟಾಸ್ಕ್ ಅಂತ ಬರುತ್ತೆ. ಸ್ಪರ್ಧಿಗಳು ಎಷ್ಟೊತ್ತಿರ್ತಾರೋ ಅವ್ರು ಟಾಸ್ಕ್ ವಿನ್ನರು. ಒಬ್ರನ್ನ ದೂಕ್ಲಾಗುತ್ತೆ, ಅಂದ್ರೆ ನೂಕ್ತಾರೆ, ಒಂದು ಲೇಡಿ ಸ್ಪರ್ಧಿಯನ್ನ ನೂಕ್ತಾರೆ. ಅವ್ರು ಕಾರಿಂದ ಹೊರಗಡೆ ಬೀಳುವಂಥದ್ದು, ಒಳಗಡೆ ಇರುವವರು ನೂಕಿರುವಂಥದ್ದು. ಇನ್ನು ಯಾರು ಹೊರಗಡೆ ಹೋಗ್ತೀವಿ ಅಂತ ಅಂದಾಗ, ಕಾರ್ ಒಳಗಡೆ ಹೊರಗಡೆ ಹೋಗ್ತೀವಿ ಅಂತ ಅಂದಾಗ ಹೋಗೋದು ಅವಶ್ಯಕತೆ ಇಲ್ಲ, ಮೆಡಿಕಲ್ ಅವ್ರು ಬರ್ತಾರೆ, ನೋಡ್ತಾರೆ ಏನಾಗಿದೆ ಅಂತ ಕೇಳುವಂಥದ್ದು. ಅಂದ್ರೆ ಆ ಆಟದ ವಿಚಾರದಲ್ಲಿ ಮಾನವೀಯತೆನ ಬಿಟ್ಬಿಟ್ರು ಸ್ಪರ್ಧಿಗಳು. ವೀಕ್ಷಕರು ಕೂಡ ಆ ಸ್ಪರ್ಧಿಗಳ ವಿರುದ್ಧ ಬೇಸರವನ್ನ ಹೊರಹಾಕಿದ್ರು. ಜೊತೆಗೆ ರೆಡ್ ಕಾರ್ಡ್ ಅನ್ನ ಕೊಟ್ಟು ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಇದೊಂದು ಉದಾಹರಣೆ ಅಷ್ಟೇ. ಬಟ್ ಈ ರೀತಿನೂ ಆಗುತ್ತೆ ಕೆಲವೊಮ್ಮೆ. ಟಾಸ್ಕ್ ವಿಚಾರದಲ್ಲೋ ಇನ್ಯಾವುದೋ ವಿಚಾರದಲ್ಲೋ ನಾನ್ ವಿನ್ ಆಗ್ಬೇಕು ಅಂತ ಅನ್ಕೊಂಡಾಗ ಮಾನವೀಯತೆನೋ ಅಥವಾ ನಮ್ಮ ವ್ಯಕ್ತಿತ್ವನೋ ನಾವಲ್ಲದ ಒಂದು ತನನ ಪ್ರದರ್ಶನ ಮಾಡಕ್ಕೆ ಹೊರಡುವಂಥದ್ದು. ಆಕ್ಚುಲಿ ನೀವು ಹೇಳಿದ ನಿಜ. ಬಟ್ ಸುದೀಪ್ ಸರ್ ಒಂದು ವೀಕೆಂಡ್ ಅಲ್ಲಿ ಹೇಳ್ತಾರೆ, ಟಾಸ್ಕ್ಗಳು ಆಡೋದು ಎಷ್ಟು ಇಂಪಾರ್ಟೆಂಟ್. ಗೆಲ್ಲೋದು ಸೋಲೋದಕ್ಕಿಂತ ನೀವು ಟಾಸ್ಕಲ್ಲಿ ಹೆಂಗೆ ಇರ್ತೀರಾ, ಹೆಂಗೆ ಬಿಹೇವ್ ಮಾಡಿ, ಈ ಮಾತನ್ನೇ ಹೇಳಿರ್ತಾರೆ ಸುದೀಪ್ ಸರ್. ಸೊ ಅದೇ ಅನ್ಸುತ್ತೆ. ಇವಾಗ ಟಾಸ್ಕ್ ಆಡುವಾಗ ಇವಾಗ ಎಲ್ಲರೂ ರಘು ಸರ್ ಥರ ಇರೋಕ್ಕೂ ಆಗಲ್ಲ. ಅಂದರೆ ಪರ್ಸ್ನಾಲಿಟಿ ವೈಸ್ ಅವ್ರ ಫಿಸಿಕ್ ಆಗಿರ್ಬೋದು, ಇದಾಗಿರ್ಬೋದು, ಅವ್ರ ಸ್ಟ್ರೆಂತ್ ಆಗಿರ್ಬೋದು, ಆ ಥರ ಎಲ್ಲರೂ ಇರೋಕ್ಕಾಗಲ್ಲ. ಹಾಗಂತ ಅವ್ರ ಥರನೇ ಎಲ್ಲರೂ ಟಾಸ್ಕ್ ಆಡೋಕ್ಕೂ ಆಗಲ್ಲ. ಎಲ್ಲರೂ ನಮ್ಮ ಶ್ರಮದಲ್ಲಿ ಟಾಸ್ಕ್ ಆಡುವಾಗ ಏನೋ ಈ ಥರದ ಸಂದರ್ಭ ಬರುತ್ತೆ. ಅಥವಾ ನಮ್ದ್ರಲ್ಲಿ ಎಕ್ಸಾಂಪಲ್ ತಗೊಂಡ್ರೆ ಆ ಟಾಸ್ಕ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಈ ಡ್ರಮ್ ಟಾಸ್ಕಲ್ಲ ಇದನ್ನ ತೆಗಿಯೋದಾಗಿರ್ಬೋದು, ನಮ್ಮ ಸ್ಟ್ರಾಟಜಿ ಆಗಿರ್ಬೋದು, ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅನ್ನೋದು ಕಾಣಿಸುತ್ತೆ. ಗೆದ್ವಿ ಸೋತ್ವಿ ಅದು ಲಾಸ್ಟಲ್ಲಿ ಬರುತ್ತೆ. ಸೊ ನಮ್ಮ ಪರ್ಸ್ನಾಲಿಟಿ ಏನು ಅನ್ನೋದು ಟಾಸ್ಕಲ್ಲಿ ಗೊತ್ತಾಗುತ್ತೆ.
ಈವನ್ ನಾವು ಟಾಸ್ಕ್ ಆಡದೆ ಕೆಲವು ಸತಿ ಇಬ್ಬರೇ ಆಡ್ಬೇಕಿರುತ್ತೆ, ನಾವೆಲ್ಲರೂ ಬೆಂಚಲ್ಲಿ ಕೂತಿರ್ತೀವಿ, ಅವಾಗ್ಲೂ ನಮ್ ವ್ಯಕ್ತಿತ್ವ ಏನು, ನಾ ಯಾರಿಗೆ ಸಪೋರ್ಟ್ ಮಾಡ್ತಿದೀವಿ ಅಂತ ಎವ್ರಿಥಿಂಗ್. ಟಾಸ್ಕ್ ಅಂದ್ರೆ ಇಟ್ಸ್ ಜಸ್ಟ್ ನಾಟ್ ಪರ್ಫಾರ್ಮಿಂಗ್. ಅಲ್ಲಿ ನಾನು ಅದೇ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ದು ಟಾಸ್ಕ್. ನಾ ಗೆಲ್ತಾರೆ, ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು, ಬಟ್ ಈ ಪರ್ಸ್ಪೆಕ್ಟಿವ್ ಅಲ್ಲೇ ನಾವು ನೋಡ್ಬೇಕು ಅಂತ ನಾನು ಅನಲೈಸ್ ಮಾಡ್ಕೊಂಡಿದ್ದು ನನಗ್ ನಾನು. ಈಗ ಬಿಗ್ ಬಾಸ್ ಮನೆಯಲ್ಲಿ ಅಗ್ರೆಸಿವ್ ಆಗಿರೋರು, ಜಗಳ ಆಡೋರು ಜಾಸ್ತಿ ಕಾಣಿಸ್ಕೊಳ್ಬಹುದು, ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬಹುದು, ಅಥವಾ ಇನ್ಯಾರೋ ಕಾಮಿಡಿ ಮಾಡೋರು ಕಾಣಿಸ್ಕೊಳ್ಬಹುದು, ಇನ್ನೇನೋ ಮಾಡದೇ ಇರೋರು ಕಾಣಿಸ್ಕೊಳ್ಳಲ್ಲ. ಹಂಗಂತ ನಾವು ಅಲ್ಲಿ ವ್ಯಕ್ತಿತ್ವನ ಹೇಗೆ ಜಡ್ಜ್ ಮಾಡೋದು ಅಂತ ಇದು ಆಕ್ಚುಲಿ ನನ್ಗಿದ್ದು ಯೋಚನೆ ಬಂದಿದೆ ಒಳಗಡೆ ಇದ್ದಾಗ. ಅಂದ್ರೆ ಇವಾಗ ಇಟ್ ಈಸ್ ಅ ಶೋ ಅಟ್ ದ ಎಂಡ್ ಆಫ್ ದ ಡೇ. ನಾನು ಏನು ಏನಂದ್ರೆ ಕಿರ್ಚಾಡಲ್ಲ, ಕೂಗಾಡಲ್ಲ ಅಂದ್ ಮಾತ್ರ ನಾನು ಕಾಣಿಸ್ಕೊಳಲ್ವಾ? ಅದಕ್ಕೋಸ್ಕರ ನನ್ನ ವ್ಯಕ್ತಿತ್ವ ಬಿಟ್ಬಿಟ್ಟು ನಾನು ಏನೂ ಈ ವಿಷಯ ಇಲ್ಲದೆ ಅದು ಕಿರ್ಚಾಡ್ಬೇಕಾ, ಆ ಡೈಲಮಾಗಿ ಹೋಗಿದ್ದುಂಟು ಒಳಗಡೆ. ಬಟ್ ಆ ಬ್ಯಾಲೆನ್ಸ್ ಶೋಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಕಲಿತಾ ಹೋದೆ. ಅಫ್ಕೋರ್ಸ್ ಒಂದು ಸೆಟ್ ಆಫ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅಥವಾ ಸ್ಪೇಸ್ ಸಿಕ್ಕಿದಾಗ ನಾವು ಕೆಲವು ಸತಿ ಡಾನ್ಸ್ ಮಾಡಿದ್ವಿ, ಸ್ಕಿಟ್ ಮಾಡಿದ್ವಿ, ಆ ಥರದ್ದಾಗಿರ್ಬೋದು, ಅದು ಎಲ್ಲನೂ ಇಂಪಾರ್ಟೆಂಟ್ ಆಯಿತು. ಅಲಾಂಗ್ ವಿತ್ ನಮ್ಮ ಪರ್ಸ್ಪೆಕ್ಟಿವ್ ಏನು, ಒಂದು ಸಿಚುಯೇಷನ್ ಜಗಳ ಆದಾಗ ನಮ್ದು ಏನು ವಿಷಯ ಇದೆ ಅಂತ ಹೇಳೋದ್ರ ಜೊತೆ ಇದು ಇಂಪಾರ್ಟೆಂಟ್. ಸೊ ಇಟ್ಸ್ ಅ ಬ್ಯಾಲೆನ್ಸ್ ಅಂತ ಅನಿಸ್ತು. ರಿಷಾ ಗೌಡ ಅವ್ರಿರ್ಬೋದು, ಜಾಹ್ನವಿ ಇರ್ಬೋದು, ಅಥವಾ ಅಶ್ವಿನಿ ಇರ್ಬೋದು, ಜಗಳಗಳಲ್ಲೇ ಜಾಸ್ತಿ ಕಾಣಿಸ್ಕೊಂಡ್ರು ಬಿಗ್ ಬಾಸ್ ಮನೇಲಿ. ಈಗ ಗಿಲ್ಲಿ ಕಾಮಿಡಿ ಮಾಡಿದ್ರು. ಇತ್ತೀಚೆಗೆ ತೇಜೋವಧೆ ಮಾಡ್ತಾರೆ ಗಿಲ್ಲಿ, ಅವರ ಕಾಮಿಡಿಗಳು ನಿಜವಾಗ್ಲೂ ಪರ್ಸನಲ್ ಆಗತ್ತೆ, ಬೇಸರ ಆಗತ್ತೆ ಅನ್ನುವಂತ ಮಾತು ಬಂತು. ಸ್ಪಂದನ ಅಂತ ಬಂದಾಗ ಟಾಸ್ಕ್ ಬುಕ್ ಅಷ್ಟೇ ಓದ್ತಾರೆ ಅಂತನೋ ಅಥವಾ ಕಾಣಿಸ್ಕೊಳ್ಳಲ್ಲ ಅಂತನೋ ಈ ತರನೋ ಮಾತು ಬಂದಿರ್ಬೋದು. ಅಂದ್ರೆ ಇದನ್ನ ಅಷ್ಟನ್ನೇ ಜಡ್ಜ್ ಮಾಡುವಂತದ್ದು ವೀಕ್ಷಕರಾಗಿರ್ಬೋದು. ಬಿಗ್ ಬಾಸ್ ಮನೇಲಿ ಏನಾಗುತ್ತೆ, ಅಗ್ರೆಸಿವ್ ಆಗಿ ಆಡಿದ್ರೆ ಅವ್ರು ಅಗ್ರೆಸಿವ್ ಆಗಿ ಮಾಡ್ಬಿಟ್ಟು ಚೆನ್ನಾಗ್ ಆಡಿಲ್ಲ, ಕಾಂಟ್ರವರ್ಸಿ ಮಾಡಿದ್ರು ಅಂತ ಹೇಳ್ತಾರೆ. ನೀವು ಹೊರಗಡೆ ಬಂದಾಗ ನೀವೇನೂ ಪ್ರಾಬ್ಲಮ್ ಇಲ್ದೇನೆ ಕ್ಲೀನ್ ಆಗಿ ಹೊರಗಡೆ ಬಂದ್ರಿ ಅಂತಂದಾಗ ಅವ್ರು ಕಾಣಿಸ್ಕೊಳ್ಳೇ ಇಲ್ಲ ಅಂತ ಒಂದು ಮಾತು ಬರುತ್ತೆ. ನೀವು ಇದನ್ನೆಲ್ಲ ನಿಮ್ಗೆ ಮೋಸ್ಟ್ಲಿ ತಲೆಗೆ ಹೋಗಿರ್ಬೋದು, ಅಥವಾ ನೀವು ವಿಮರ್ಶೆ ಮಾಡ್ಕೊಂಡಿರ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ನಾನು 99 ದಿನಗಳ ಕಾಲ ಇದ್ದೆ ಅಂತ ಅಂದಾಗ ನಿಮ್ಮನ್ನ ನೀವು ಆತ್ಮ ವಿಮರ್ಶನೆ ಮಾಡ್ಕೊಂಡಾಗ ಸ್ಪಂದನ ಹೇಗಿದ್ರು, ಹೇಗ್ ಆಟ ಆಡಿದ್ರು ಅಂತ ನಿಮಗ್ ಅನ್ಸುತ್ತೆ? ನನಗೆ ಒಳಗಡೆ ಇದ್ದಾಗ್ಲೂ ನಾನು ಯಾಕೆ ಉಳ್ಕೊಂಡೆ ಅಥವಾ ಯಾಕೆ ಹೋದ್ರು ಅಂತ ನನಗೆ ನಾನು ಅನಲೈಸ್ ಮಾಡ್ಕೊತಿರುವಾಗ ನಂದು ಏನು ಪಾಯಿಂಟ್ ಇತ್ತು ಅಥವಾ ನಂದೇನು ಕಾರಣಗಳು ಕೊಡ್ತಿದ್ದೆ, ನಾನು ಅದೇ ನನಗೆ ಇಷ್ಟು ದಿನ ಕರ್ಕೊಂಡು ಬಂದಿದ್ದು ಅಂತ ಮೇಜರ್ ಸ್ಟ್ರೆಂತ್ ನನಗಾಗಿದ್ದು. ಯಾಕಂದರೆ ನಂಗೆ ಸೂರಜ್ ಹತ್ರ ಒಂದ್ಸಲಿ ಹೇಳ್ತೀನಿ, ನನಗೆ ಯಾಕೋ ಇವನ್ ವೈಬ್ ಆಗಲ್ಲ ನನಗೆ ಅಂತ. ಬಟ್ ನಾನು ಯಾವಾಗಲೂ ಅವನನ್ನ ನಾಮಿನೇಟ್ ಮಾಡಿರಲ್ಲ ಎಷ್ಟೋ ವಾರಗಳ ಕಾಲ. ನನಗೆ ಅವ್ನು ವೈಬ್ ಆಗಿಲ್ಲ ಅಂದರು. ಯಾಕೆ ಅಂದರೆ ನಾನು ಅಲ್ಲಿ ನಾಮಿನೇಷನಿಗೆ ನಿಂತಾಗ ಅವನ್ನ ಮನೆಯಿಂದ ಆಚೆ ಕಳ್ಸೋಕ್ಕೆ ಜಸ್ಟ್ ನಂಗೆ ವೈಬ್ ಆಗಲ್ಲ ಅನ್ನೋ ಕಾರಣ ಕೊಟ್ಟು ನಾನು ಸಣ್ಣವಳಾಗ್ತೀನಿ, ಅಥವಾ ಕಾರಣನೇ ಇಲ್ಲದೆ ಏನೋ ಹೇಳ್ತಿದ್ದೀನಿ, ಅಷ್ಟು ಇನ್ಸೆನ್ಸಿಟಿವ್ ಆಗಿ ಕಾಣಿಸ್ಬಾರ್ದು ಅನ್ನೋದನ್ನ ಯೋಚನೆ ಮಾಡಿರ್ತೀನಿ. ಈ ಥರ ಅನಾಲಿಸಿಸ್ದೇ ನನಗೆ ಆ್ಯಕ್ಚುಲಿ ಹೆಲ್ಪ್ ಆಗಿದ್ದು. ನಂಗೆ ಸ್ಟ್ರಾಟಜಿ ಆಗೋಕ್ಕೆ ನಾನು ಸ್ಟ್ರಾಟಜಿ ಮಾಡಿದ್ದು. ಇಟ್ಸ್ ಓಕೆ, ನಂಗೆ ವೈಬ್ ಆಗ್ತಿಲ್ಲ, ಐ ವಿಲ್ ಟ್ರೈ ಅಟ್ಲೀಸ್ಟ್. ಅದೇನು ಕಾರಣ ಇಲ್ಲದ ಕಾರಣ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅವಾಗ ನಾವು ಸಣ್ಣವರಾಗಿ ಕಾಣಿಸ್ತೀವಿ, ಅದು ನನ್ನ ವ್ಯಕ್ತಿತ್ವ ಅಲ್ವಾ ಅಂತ ಆ ಥರ ಯೋಚನೆ ಮಾಡಿದ್ದು ಇದೆ. ಸೊ ದಟ್ ಇಸ್ ಮೈ ಸ್ಟ್ರೆಂತ್ ಅಂತ ಅನ್ಸುತ್ತೆ. ಲಾಸ್ಟ್ ಸೀಸನ್ ಅಲ್ಲಿ ವೈಷ್ಣವಿ ಗೌಡ ಅವರು ಫಿನಾಲ್ವರೆಗೂ ಹೋಗಿರುವಂತದ್ದು. ಅವರು ಬಿಗ್ ಬಾಸ್ ಮನೇಲಿ ಇದ್ದಾಗ ಒಂದಷ್ಟು ಸಣ್ಣ ಪುಟ್ಟ ಕಾಮಿಡಿ ಮಾಡ್ತಿದ್ರು, ಅವ್ರದ್ದೊಂದಷ್ಟು ಜೋಕ್ಗಳು ಹೇಳ್ತಾ ಇದ್ರು. ಅದನ್ನ ಬಿಟ್ಟು ಪ್ರಶಾಂತ್ ಸಂಬರ್ಗಿ ಜೊತೆ ಒಂದು ಟಾಸ್ಕ್ ಅಲ್ಲಿ ಅವರು ಒಂದ್ ಸ್ವಲ್ಪ ವಾಯ್ಸ್ ರೇಸ್ ಮಾಡ್ತಾರೆ. ಯಾಕೆ ನೀವೇನೋ ಎಳಿತಾ ಇದ್ದೀರಾ ಬಟ್ಟೆನೋ ಇನ್ನೊಂದೇನೋ ಒಂದು ಮಾತಾಡ್ತಾರೆ. ಅದನ್ನ ಬಿಟ್ಟು ವೈಷ್ಣವಿ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ, ಅಸಂಬದ್ಧ ಮಾತಾಡಿಲ್ಲ, ಜಗಳ ಆಡಿಲ್ಲ. ಬಟ್ ಫಿನಾಲೆಗೆ ಹೋದ್ರು. ಅವರನ್ನ ಇಷ್ಟಪಡುವಂತಹ ಏನು ಜನ ಇದೆ ಅದು ನಿಜವಾಗ್ಲೂ ನನ್ನ ಪ್ರಕಾರ ಬಿಗ್ ಬಾಸ್ ಆದ್ಮೇಲೆ ಡಬಲ್ ಆಯ್ತು ಅದು. ಇದನ್ನೆಲ್ಲ ನೋಡಿದಾಗ ಹೇಗ್ ಅನ್ಸುತ್ತೆ? ಅಂಡ್ ಈ ತರದ ಪರ್ಸ್ಪೆಕ್ಟಿವ್ ನ ನೀವು ಮೊದಲೇ ನೋಡಿದ್ರ ಬಿಗ್ ಬಾಸ್ ಸೀಸನ್ ಗಳಲ್ಲಿ ಈ ತರದ ಸ್ಪರ್ಧಿಗಳನ್ನ? ಅಂದ್ರೆ ನಾನು ಬಿಗ್ ಬಾಸ್ ಫಾಲೋ ಮಾಡಿದ್ದೆ, ಬಟ್ ಇದೊಂದು ಕ್ಯಾರೆಕ್ಟರ್ ಹಿಂಗಿದ್ರು ಅಂತ ತಲೆಗೆ ಹಾಕೊಂಡು ಒಳಗಡೆ ಹೋಗಿರ್ಲಿಲ್ಲ. ಯಾಕಂದ್ರೆ ಅದನ್ನ ಹಾಕೊಂಡು ಅಂದ್ರೆ ಕ್ಯಾರೆಕ್ಟರ್ ಅಂದ್ರೆ ವೈಷ್ಣವಿನ ನೀವು ಫಾಲೋ ಮಾಡಿದ್ರಿ ಅಂತ ನಿಮ್ಮ ವ್ಯಕ್ತಿತ್ವ ಏನಿದೆ ಅದನ್ನ ತೋರಿಸಿದ್ರೆ ಜನ ಇಷ್ಟ ಪಡ್ತಾರೆ. ನಾನು ಪ್ರತಿ ಸಲ ಜಗಳ ಆಡ್ಬೇಕು ಅಂತ ಏನಿಲ್ಲ, ಅಥವಾ ಇನ್ನೊಂದೇನೋ. ಕರೆಕ್ಟ್.
ಅದನ್ನ ಒಳಗಡೆ ಇದ್ದಾಗ ಯೋಚನೆ ಮಾಡಿದ್ದೀನಿ. ಯಾಕಂದ್ರೆ ನಾನು ಸೀಸನ್ಸ್ನ ಫಾಲೋ ಮಾಡಿದ್ದೀನಿ, ಹಳೆ ಸೀಸನ್ಸ್ ಎಲ್ಲ ವೀಕೆಂಡಲ್ಲಿ ಅಟ್ಲೀಸ್ಟ್ ಫಾಲೋ ಮಾಡಿದುಂಟು. ಸೊ ಅನ್ನೆಸರಿಯಾಗಿ ಮಾಡಿನೇ ಇರಬೇಕು ಅಂತ ಅನಿಸಿಲ್ಲ. ಯಾಕಂದರೆ ಒಂದು ಮನೆ ಅಂದಮೇಲೆ ಎಲ್ಲ ಥರದ ಜನನೂ ಇರ್ತಾರೆ ಆ್ಯಂಡ್ ಎಲ್ಲ ಪರ್ಸ್ಪೆಕ್ಟಿವ್ಸು ಬೇಕು ಮನೆಗೆ. ಎಲ್ಲರೂ ಕಾಮಿಡಿ ಮಾಡಿದ್ರೆ ಅಥವಾ ಎಲ್ಲರೂ ಕಿರ್ಚಾಡಿದ್ರೆ, ಎಲ್ಲರೂ ಒಬ್ರನ್ನೊಬ್ರನ್ನ ಕೆಳಗಿಟ್ಟು ಮಾತಾಡಿದ್ರೆ ಐ ಡೋಂಟ್ ಥಿಂಕ್ ಯಾವ ಪರ್ಸ್ನಾಲಿಟಿನೂ ಅವಾಗ ಹೈಲೈಟ್ ಆಗುತ್ತೆ ಅಂತ. ಸೊ ಇಟ್ಸ್ ಓಕೆ, ನಾನು ಎಷ್ಟು ದಿನ ಇರ್ತೀನಿ, ನನ್ನ ಆಟ ಹೆಂಗಿದೆಯೋ ನಾನು ಹಾಗೆ ಆಡ್ತೀನಿ. ವೀಕೆಂಡ್ಸಲ್ಲಿ ಬರೋ ಇನ್ಪುಟನ್ನು ತೊಗೊಂಡು ಇಂಪ್ರೂವ್ ಮಾಡ್ಕೋತೀನಿ ಹೊರತು ನಾನಲ್ಲದ ನಾನೇನೋ ಟ್ರೈ ಮಾಡ್ತೀನಿ ಅಂತ ಅನಿಸಿಲ್ಲ. ನಾನು ನೋಡಿದ ಪ್ರಕಾರ ನೀವು ಬೇರೆ ಸ್ಪರ್ಧಿಗಳ ಆಟವನ್ನ ಕೂಡ ತುಂಬಾ ಚೆನ್ನಾಗಿ ವಿಮರ್ಶೆ ಮಾಡ್ತಾ ಇದ್ರಿ. ಈಗ ಗಿಲ್ಲಿ ಅವರಿಗೆ ಸಾಕಷ್ಟು ಬಾರಿ ಬುದ್ಧಿವಾದ ಹೇಳಿದ್ದನ್ನ ಕೂಡ ನಾನು ನೋಡಿದ್ದೀನಿ. ನೀವು ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದ್ದಂತೂ ನನಗೆ ಗಮನಕ್ಕೆ ಬಂದಿಲ್ಲ, ಕಾವ್ಯ ಅವರು ನಿಮ್ಮನ್ನ ನಾಮಿನೇಟ್ ಮಾಡಿದಂತೂ ಗಮನಕ್ಕೆ ಬಂದಿಲ್ಲ. ಯಾಕೆ ಅಂತ ಅಂದ್ರೆ ಅಷ್ಟು ದೊಡ್ಡ ಕಾರಣ ನಂಗೆ ಸಿಗ್ಲಿಲ್ಲ ಅನ್ಸುತ್ತೆ ಅವ್ಳನ್ನ ಮನೆಯಿಂದ ನಾಮಿನೇಟ್ ಮಾಡಬೇಕು ಅನ್ನೋ ಕಾರಣ. ಬಟ್ ಆ ಇಬ್ರು ಮಾತಾಡಿರ್ತೀವಿ, ಅಂದ್ರೆ ಮನೆ ಸಣ್ಣದಾಗ್ತಾ ಆಗ್ತಾ ನಾನು ಇಲ್ಲಿ ನಿನ್ ಪಕ್ಕ ಇಟ್ಕೊಂಡು ಇದು ಸರಿ ಮಾಡ್ಕೊ ಅಂತ ಹೇಳೋದನ್ನ ನಾನು ಪ್ಲಾಟ್ಫಾರ್ಮಲ್ಲಿ ಹೋಗಿ ಹೇಳ್ತೀನಿ ಅನ್ಸುತ್ತೆ. ಕಾವ್ಯ ಇದು ಮಾಡಿ ಇದರಿಂದ ನಿನ್ನ ಮನೆಯಿಂದ ಹೊರಗಾಗ್ತೀನಿ, ಮನೆ ಸಣ್ಣ ಅಂದ್ರೆ ಜನ ಕಮ್ಮಿ ಆಗ್ತಾ ಆಗ್ತಾ ಅದಾಗ್ಬೋದು ಅಂತ ಮೆಂಟಲಿ ಪ್ರಿಪೇರ್ಡ್ ಆಗಿದ್ವಿ. ಬಟ್ ಆ ಸಿಚುಯೇಷನ್ ಬರ್ಲಿಲ್ಲ ಅನ್ಸುತ್ತೆ. ಕಾವ್ಯ ಅವರನ್ನ ನಾಮಿನೇಟ್ ಮಾಡೋದಕ್ಕೆ ಸಾಕಷ್ಟು ಕಾರಣಗಳಿತ್ತು ಅಂತ ಸ್ಪರ್ಧಿಗಳು ಉಳಿದವರು ಹೇಳ್ತಾರೆ, ಹೊರಗಡೆಯವರು ಹೇಳ್ತಾರೆ. ಬಟ್ ಗಿಲ್ಲಿ ನಾಮಿನೇಟ್ ಮಾಡೋದಕ್ಕೆ ಕಾರಣಗಳನ್ನೇ ಕೊಡೋದಿಲ್ಲ, ಯಾಕೆ? ಅಗೇನ್ ಅವನು ಆ ವಾರ ಕೇಳಿದಾಗ, ಲಾಸ್ಟ್ ವೀಕ್ ಅದು ಫೋಟೋ ಹೊಡೆದಾಕೋ ಇದು ಕೇಳಿದಾಗ ಅವ್ನು ಒಂದೇ ಕಾರಣ ಹೇಳ್ತಾನೆ, ಅವ್ರ ಮನೆಯಿಂದ ಇದ್ದ ಕಾರಣ ನನಗೆ ಸ್ಟ್ರಾಂಗ್ ಅನಿಸ್ತು, ಅದೊಂದು ಹೇಳಲಿಲ್ಲ ಅಂತ. ಬಟ್ ಅಗೇನ್ ಸುದೀಪ್ ಸರ್ ಕೇಳಿದಾಗ್ಲೂ ಆಯ್ತು 4 ಕಾರಣದಲ್ಲಿ ಅದೊಂದು ಬಿಟ್ಟು 3 ಕಾರಣ ಹೇಳಿ ಅಂದಾಗ್ಲೂ ಒಂದು ಕಾರಣ ಹೇಳಲ್ಲ. ಎಲ್ಲೋ ಅಗೇನ್ ಆ ಫ್ರೆಂಡ್ಶಿಪ್ ಅನ್ನೋದು ಮಧ್ಯ ಬಂತು ಅಂತ ಅನ್ಸುತ್ತೆ ಒಂದೊಂದ್ಸಲಿ ಯೋಚನೆ ಮಾಡಿದಾಗ. ಇವಾಗ ನಾನು ಹೆಂಗೆ ಕಾವ್ಯಂಗೆ ಹೇಳಿದ್ದೆ ಮನೆ ಸಣ್ಣದಾಗ್ದಾಗ ಹೇಳ್ತೀನಿ ಅಂತ, ಅವನು ಪ್ರಾಬಬ್ಲಿ ಅವನ ತಲೆನೂ ಆ ಥರ ಇರ್ಬೋದು ಅನ್ಸುತ್ತೆ. ಕರೆಕ್ಟ್ ಮಾಡಿದ್ರೆ ನಾನು ಇಲ್ಲಿ ಕರೆಕ್ಟ್ ಮಾಡ್ತೀನಿ, ಇನ್ನು ಅವಳನ್ನ ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ನೋಕ್ಕೆ ಕಾರಣ ನನ್ನ ಹತ್ರ ಇಲ್ಲ ಅಂತ ಅನಿಸ್ತು. ರಕ್ಷಿತಾ ಶೆಟ್ಟಿ ಅವರು ಯಾರ ಜೊತೆಗೆ ಇರ್ತಾರೋ ಅವ್ರು ಬೇಗ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಗಿಲ್ಲಿ ಹೇಳಿರುವಂತದ್ದು, ಇದು ನಿಜ ಅಂತ ನಿಮ್ಗೆ ಅನ್ಸಿದ್ಯಾ ಅಥವಾ ಸುಮ್ಮನೆ ಕಾಮಿಡಿಗೆ ಹೇಳ್ಕೊಂಡು ಹೋಗೋದಾ? ಇಲ್ಲ, ಅದು ಆ್ಯಕ್ಚುಲಿ ನಿಜ ಅಂತ ಅನಿಸಿದೆ. ಅವನು ಹೇಳಿದ್ಮೇಲೆ ಕುತ್ಕೊಂಡು ಯೋಚನೆ ಮಾಡುವಾಗ ನನಗೆ ಎಸ್ಪೆಷಲಿ ಇವಾಗ ಫ್ರೆಂಡ್ಸ್ ಆಗಿದ್ದೀವಿ ಅಥವಾ ಅವ್ರ ಜೊತೆ ಕ್ಲೋಸ್ ಆಗಿದ್ದೀವಿ ಅಂದಾಗ ಎಲ್ಲರೂ ಮಾಡ್ತಿರೋದೇ ಜನ ನೋಡಲಿ ಅಂತ, ಅವ್ರ ಮಾತನ್ನು ಅವಳೇ ತಿನ್ಕೊಂಡ್ಬಿಟ್ರೆ ಪ್ರಾಬಬ್ಲಿ ಅವ್ರ ಜೊತೆ ಇರೋದು ಕಾಣಿಸಿಲ್ವೇನೋ, ಅದಕ್ಕೆ ಆ ಮಾತು ಬಂತು ಅಂತ ನನ್ನ ಅನಾಲಿಸಿಸ್. ಗಿಲ್ಲಿ ಅವ್ರ ಜೊತೆ ನೀವು ಒಂದಷ್ಟು ಸಮಯವನ್ನ ಕಳೀತಾ ಇದ್ರಿ ಬಿಗ್ ಬಾಸ್ ಮನೇಲಿ. ಅವರು ತುಂಬಾ ಚೆನ್ನಾಗಿ ಆಟವನ್ನ ಅನಾಲಿಸಿಸ್ ಮಾಡ್ತಾರೆ. ಇವ್ರು ಮಾಡಿರೋದು ತಪ್ಪು, ಇವ್ರು ಮಾಡಿರೋದು ಸರಿ, ಅವ್ರು ಹಾಗೆ ಮಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು, ಎಲ್ಲಾ ಕಾಮಿಡಿ ಮಧ್ಯೇನು ಅವ್ರು ಇಷ್ಟೊಂದೆಲ್ಲ ಯೋಚನೆ ಮಾಡಿರ್ತಾರೆ, ನಿಮ್ಮ ಗಮನಕ್ಕೂ ಬಂದಿದೆ. ಬಟ್ ಆಟದ ಜರ್ನಿ ಅಂದ್ರೆ ದಿನ ಕಳೀತಾ ಇದ್ದಂತೆ ನೀವು ಅವ್ರ ಜೊತೆ ಮಾತಾಡುವಾಗ ನನ್ನ ಆಟನ ಇಂಪ್ರೂವ್ ಮಾಡ್ಕೋಬಹುದು ಅಥವಾ ಆಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೀಗೆ ಇರಬಹುದು, ಹಾಗಿರ್ಬಹುದು, ಆ ಥರ ಏನಾದ್ರು ಅನ್ಸಿದ್ಯಾ? ಹೌದು, ಅವ್ನು ಅನಲೈಸ್ ಮಾಡುವಾಗ ಆ ಥರ ಅನಿಸಿದೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಪ್ಟನ್ಸಿ ಓಟ ಆಗುತ್ತೆ, ಲಾಸ್ಟ್ ಕ್ಯಾಪ್ಟನ್ ಅಂತ ಆದಾಗ ವೋಟ್ ಮಾಡ್ತೀವಿ. ಧನು ಒಂದು ಡೈಲಮಾಗ ಹೋಗ್ತಾನೆ, ನಾನು ತಗೋಬೇಕಿತ್ತು ಇರ್ಬೇಕು. ಅವ್ನು ಗಿಲ್ಲಿ ಇದ್ದಾಗ ಹೇಳ್ತಾನೆ, ಅದ್ರಲ್ಲಿ ನೀನು ಅಷ್ಟು ಯೋಚನೆ ಮಾಡೋದು ಯಾಕಣ್ಣ, ನೀನು ಆಟ ಆಡಿದ್ಯಾ, ನೀನು ತೊಗೊಂಡಿದ್ಯಾ, ನೀನು ಸುದೀಪ್ ಸರ್ ಬರಲಿ ಇದು ಮಾಡಲಿ ಅದೆಲ್ಲ ಯಾಕೆ, ಅದು ರಿಗ್ರೆಟ್ ಮಾಡ್ಕೊಳ್ಳೋದು ಯಾಕೆ? ಇಟ್ ಇಸ್ ಸೋ ಸಿಂಪಲ್, ಬಿಕಾಸ್ ಅವ್ನು ಕಷ್ಟಪಟ್ಟು ಆಡಿದ್ದಾನೆ, ನಿಮ್ಮ ಮೇಲೆ ಮತ್ತೆ ನೀನೇ ಯಾಕೆ ಡೌಟ್ ಪಡ್ತಿದ್ಯಾ ಅನ್ನೋ ರೀತಿನೇ ಕೇಳ್ತಾ ಇದ್ದ ನೋಡು. ಆ ಥರ ಅನಾಲಿಸಿಸ್ ನಾನು ಗಿಲ್ಲಿ ಮಾಡೋ ಸುಮಾರು ಸಲ ನೋಡಿದ್ದೀನಿ. ನಿಂಗೆ ಏನು ಅನಿಸುತ್ತೋ ಅಂದಾಗ ನಂಗೆ ಹಿಂಗೆ ಅನಿಸೋದು, ಅವ್ರು ಚೇಂಜ್ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಅವ್ರಿಗೆ ಮಾಡ್ತಿದ್ದಾರೆ ಅನಿಸುತ್ತೆ. ಹಿ ವಾಸ್ ಕ್ಲಿಯರ್. ಆ ಥರದ್ದೆಲ್ಲ ನೋಡಿದಾಗ ಆ್ಯಂಡ್ ಅದನ್ನು ಅವನ ರೀತಿಲಿ ಹೇಳ್ತಿದ್ದ, ದ್ಯಾಟ್ ವಾಸ್ ಇಸ್ ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ. ಅದು ನೋಡಿದಾಗ ಓಕೆ, ಅನಾಲಿಸಿಸ್ ಮಾಡೋದ್ರ ಜೊತೆಗೆ ನಮ್ಮ ರೀತಿಲೇ ಹೇಳೋದು ಇಸ್ ಇಂಪಾರ್ಟೆಂಟ್ ಅಂತ ಅನಿಸಿದೆ ನನಗೂ. ಕಾವ್ಯ ಶೈವ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಬಂದ ಸಂದರ್ಭದಲ್ಲಿ ಪಕ್ಕಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅನ್ನುವಂಥ ಅಭಿಪ್ರಾಯ ಹೊರಗಡೆ ಬಂತು. ಅವ್ರು ಆಡಿದ ಮಾತುಗಳು ಏನು ಅಂತ ನೀವು ಕೂಡ ಕೇಳಿದ್ರಿ. ಈ ಘಟನೆ ನಡೆದ ಮೇಲೆ ಬಿಗ್ ಬಾಸ್ ಮನೇಲಿ ಏನಾದರೂ ಬದಲಾವಣೆ ಆಯ್ತಾ? ನಮಗೆ ಅವ್ರು ಬಂದು ಹೋದ್ಮೇಲೆ ಏನೂ ಬದಲಾವಣೆ ಆಯಿತು. ಬಿಕಾಸ್ ಅವ್ರು ಬಂದು ಹೋದಾಗ ಅವ್ರು ಏನು ಮಾತಾಡಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರು ಬಂದು ಹೋದ್ಮೇಲೆ ಕಾವ್ಯ ಏನೋ ಬೇರೆ ಥರ ಆಡ್ತಿದ್ದಾಳೆ ಅಂತ ಅನಿಸ್ಲಿಲ್ಲ. ಬಟ್ ವಿಡಿಯೋ ನೋಡಿದ್ಮೇಲೆ ಅನಿಸಿದೇನೆಂದರೆ ಅವಳ ಗೇಮಿಗೆ ಅದು ತುಂಬ ಒಂಥರ ಎಫೆಕ್ಟ್ ಆಗುತ್ತೆ, ಸೀರಿಯಸ್ ಆಗಿ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಕ್ರೂಷಲ್ ಲಾಸ್ಟ್ 2 ವೀಕ್ಸ್ ಬೇರೆ ಇದು ಕ್ರೂಷಲ್ ಆಗಿರೋದ್ರಿಂದ
ಐ ಡೋಂಟ್ ನೋ, ಅದು ಏನೇ ಒಂದು ರೂಲ್ ಬೇಕು. ಸುದೀಪ್ ಸರ್ ಹೇಳ್ತಾರೆ ಅದನ್ನ ಹೋಗ್ಬಿಟ್ಟು ಎಲ್ಲರ ಮನ್ಸಲ್ಲೂ ನಾವು ಎಡಿಟ್ ಅಂತೂ ಮಾಡಕ್ ಆಗಲ್ಲ. ಹೌದು. ಸೊ ಅದಾಗಿದೆ, ಕೊಲಾಟ್ರಲ್ ಡ್ಯಾಮೇಜಸ್ ಆಗ್ಬೋದು ಅಂತ ನಂಗೂ ಅನ್ಸ್ತು. ಗಿಲ್ಲಿ ನಟ ಅವರು ಅಂದ್ರೆ ಗಿಲ್ಲಿ ನಟ ಅವ್ರ ವಿಚಾರಕ್ಕೆ ಬಂದ್ರೆ, ಅಶ್ವಿನಿ ಗೌಡ ಅವರು ಒಂದ್ ಕಡೆ ಹೇಳ್ತಾರೆ, ಧ್ರುವಂತ್ ಹತ್ರ ಮಾತಾಡುವಾಗ ಹೇಳ್ತಾರೆ, ನಾನು ತುಂಬಾ ಪ್ರೀತಿ ಮಾಡ್ತೀನಿ ಗಿಲ್ಲಿನ, ಈ ಆಟ ಜಗಳ ಇದೆಲ್ಲದ್ರ ಹೊರತಾಗಿ ನಾನು ಗಿಲ್ಲಿನ ತುಂಬಾ ಪ್ರೀತಿ ಮಾಡ್ತೀನಿ, ಆದ್ರೂ ಗಿಲ್ಲಿ ಹಾಗೆ ಸಾಧಿಸ್ತಾನೆ, ಪರ್ಸನಲ್ ಆಗಿ ತಗೋತಾನೆ. ಈಗ ಗಿಲ್ಲಿನೂ ನಿನ್ನೆ ಹೇಳಿದ್ರು, ಊಟದ ವಿಚಾರ ಬಂದಾಗ ಅಶ್ವಿನಿ ಮೇಡಮ್ ತುಂಬಾ ಪ್ರೀತಿಯಿಂದ ಅಡಿಗೆ ಮಾಡಿ ಹಾಕ್ತಾರೆ ಅಂತ. ನಿನ್ನೆ ಪಾಸಿಟಿವ್ ವಿಷಯಗಳನ್ನ ಹೇಳಿ ಅಂತ ಅಂದಾಗ್ಲೂ ಕೂಡ ಅಶ್ವಿನಿ ಅವರು ಗಿಲ್ಲಿ ಬಗ್ಗೆ ಪಾಸಿಟಿವ್ ಮಾತುಗಳನ್ನ ಹೇಳ್ತಾರೆ. ಹೀಗಿದ್ದು ಕೂಡ ಇವರಿಬ್ಬರ ಮಧ್ಯೆ ಯಾಕೆ ಸಾಲ್ವ್ ಆಗ್ತಿಲ್ಲ ಅಂತ ಸಮಸ್ಯೆ. ಈಗ ಅಶ್ವಿನಿ ಮತ್ತೆ ರಕ್ಷಿತಾ ಮಧ್ಯೆ ಇರುವಂತಹ ಮನಸ್ತಾಪ ಸಾಲ್ವ್ ಆಗಿದೆ, ಬಟ್ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರ ಮಧ್ಯೆ ಇರುವಂತಹ ಮನಸ್ತಾಪ ಯಾಕೆ ಸಾಲ್ವ್ ಆಗ್ತಿಲ್ಲ? ಬಿಕಾಸ್ ಗಿಲ್ಲಿ ಅವರು ಸರಿ ಹೋಗಿದ್ದೀನಿ ಅಂದ್ಮೇಲೆ ಒಂದ್ ಚಿಕ್ಕ ತಪ್ಪು ಮಾಡಿದ್ರು, ಅವ್ನು ಹೇಳಿದ ತಕ್ಷಣ ಅಶ್ವಿನಿ ಮ್ಯಾಮ್ ರಿಯಾಕ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಅಶ್ವಿನಿ ಮ್ಯಾಮ್ ಹೆಂಗೆ ಅಂದ್ರೆ ಅವ್ರಿಗೆ ಇಷ್ಟ ಹೇಳಿದ್ರು ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಆ ರಿಯಾಕ್ಷನ್ಸ್ ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ ತುಂಬಾ ಇಂಟೆನ್ಸ್ ಆಗಿ ಅಥವಾ ಪರ್ಸನಲ್ ಆಗಿ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಅದು ಸಾಲ್ವ್ ಆಗ್ತಿಲ್ಲ. ಒಂಥರ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ರೂ ಇಬ್ರಿಗೂ ಅದು ಸಾಲ್ವ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅಶ್ವಿನಿ ಗೌಡ ಅವರು ಈ ಹಿಂದೆ ಒಂದು ಮಾತು ಹೇಳಿರ್ತಾರೆ ರಕ್ಷಿತಾ ಅವರಿಗೆ. ರಕ್ಷಿತಾ 24ನೇ ವಯಸ್ಸಿನಲ್ಲಿ ಬೇರೆಯವರಿಗೆ ಅಂಟ್ಕೊಂಡು ಕೂರ್ತಾರೆ, ರೂಮ್ ಒಳಗಡೆ ಕೈ ಹಿಡ್ಕೊಂಡು ಕೂರ್ತಾರೆ. ಈ ಒಂದು ಶೋನ ಬೇರೆಯವ್ರು ಕೂಡ ಇದೇ ಮಕ್ಕಳು ಕೂಡ ನೋಡ್ತಾ ಇರುವಂತದ್ದು. ನಾವು ಈ ವಯಸ್ಸಿನಲ್ಲಿ ಈ ತರ ಮಾಡ್ತಾ ಇರ್ಲಿಲ್ಲ ಅಂತ ಅಶ್ವಿನಿ ಹೇಳ್ತಾರೆ. ನಿನ್ನೆ ಎಪಿಸೋಡ್ ನಲ್ಲೂ ಇನ್ನೊಂದು ಮಾತಾಡ್ತಾರೆ ರಾಶಿಕಾ ಬಗ್ಗೆ, ರಘು ವಿಚಾರದಲ್ಲಿ. ಅಂದ್ರೆ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳು ಹೊರಗಡೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಒಂದು ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವಂತದ್ದು ಎಷ್ಟು ತಪ್ಪು. ಯಾಕೆ ಅಂದ್ರೆ ಈ ಹಿಂದೆ ಕೂಡ ಸುದೀಪ್ ಸರ್ ಅಂದ್ರೆ ಬುದ್ಧಿವಾದ ಹೇಳಿದಾಗ್ಲೂ ಕೂಡ ಅಶ್ವಿನಿ ಅವರು ಸುಧಾರಿಸ್ಕೋತಿಲ್ಲ. ಅದು ಹೆಂಗಾಗ್ತದೆ ಅಂದ್ರೆ ಸುದೀಪ್ ಸರ್ ಹೇಳ್ತಾರೆ, ಅವರು ಇಲ್ಲ ನಾನು ಚೇಂಜ್ ಆಗಿದ್ದೀನಿ ಅಂತಾರೆ, 2.0 ಅಂತಾರೆ, ಮತ್ತೆ ಇಮಿಡಿಯೇಟ್ ರಿಯಾಕ್ಷನ್ ಅಲ್ಲಿ ಅವ್ರ ಹತ್ರ ಕೊಡ್ತಾರೆ. ಇದು ವ್ಯಕ್ತಿತ್ವದ ಆಟ ಅಂದಾಗ ಐ ಥಿಂಕ್ ಆ ಥರ ನೋಡಕ್ ಹೋಗಿ ಅವರೇ ಬರಬೇಕು ಹೊರಗೆ. ಬಿಕಾಸ್ ಆ ಥರ ಸ್ಟೇಟ್ಮೆಂಟ್ಸ್ ಮಾಡೋದಾಗಿರ್ಲಿ, ಆ್ಯಂಡ್ ಅವ್ರು ಹೇಳ್ಕೊಂಡಿರೋ ರೀತಿ ಏಕವಚನೂ ಬಳಸಬಾರ್ದು ಅಂತ ಅವರೇ ನಮಗೊಂದು ಒಪಿನಿಯನ್ ಕೊಟ್ಟರು. ಹೆಣ್ಮಕ್ಳಿಗೆ ಆ ಥರ ಬಳಸಬಾರ್ದು ಅಂತ ಹೇಳೋರು, ಆ ಥರ ಮಾತು ಹೇಳೋರು ಈ ಥರ ಮಾತು ಹೇಳೋದು ಇಟ್ಸ್ ಅವ್ರ ಪರ್ಸ್ನಾಲಿಟಿ ಎಲ್ಲೂ ಹೋಯಿತು ಅಂತ ಅನ್ಸುತ್ತೆ. ಸೊ ಪ್ರಾಬಬ್ಲಿ ಈ ಆಟದಲ್ಲಿ ಅವರೇ ಹೊರಗೆ ಬರಬೇಕು ಅಂತ ಅನ್ಸುತ್ತೆ. ಧ್ರುವಂತ್ ಅವರು ಇವರಿಗೆ ರಘು ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನೀವು ಕೋಚು ಹಾಗೆ ಮಾಡಿದ್ರಿ ಹೀಗ್ ಮಾಡಿದ್ರಿ ಅಂತ ಹೇಳ್ತೀರಾ, ಮನೇಲಿ ಎಣ್ಣೆ ಎಲ್ಲ ಹಾಕಿ ತಿಂಡಿ ಮಾಡ್ಕೊಡ್ತೀರಾ ಅಂತ. ನನಗೆ ಗೊತ್ತಿರುವ ಮಟ್ಟಿಗೆ ಬಿಗ್ ಬಾಸ್ ಮನೇಲಿ ಏನು ಅಡುಗೆ ಕೊಟ್ಟಿದ್ದಾರೆ, ಆಹಾರ ಪದಾರ್ಥಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೇಕು. ಅಂಡ್ ಅಲ್ಲಿರೋ ಸ್ಪರ್ಧಿಗಳಿಗೆ 90 ದಿವಸನೋ 100 ದಿವಸ ಅಲ್ಲಿ ಇರ್ತಾರೆ ಅಂತಂದಾಗ ಅವ್ರಿಗೆ ಬೇಕಾಗಿದ್ದೆಲ್ಲ ಸಿಗಲ್ಲ, ಅಲ್ಲಿ ಏನಿದೆಯೋ ಅಲ್ಲಿ ಸರ್ವೈವ್ ಆಗ್ಬೇಕು. ಸೊ ಆ ಟೈಮಲ್ಲಿ ಏನು ಆಹಾರ ಪದಾರ್ಥಗಳಿದೆ ಅದನ್ನ ಮಾಡ್ಕೊಂಡು ತಿನ್ನೋದು ಅಥವಾ ಬೇರೆಯವರಿಗೆ ಮಾಡಿ ಹಾಕೋದು ತಪ್ಪಾ? ಇದೇ ವಿಚಾರಕ್ಕೆಲ್ಲ ನಾಮಿನೇಷನ್ ಮಾಡ್ತಾರಲ್ಲ, ಯಾವ ರೀತಿ ಒಂದು ವ್ಯಕ್ತಿತ್ವವನ್ನ ಅಳಿತಾ ಇದಾರೆ ಅನ್ನುವಂತ ಮಾತು ಹೊರಗಡೆ ಬಂದಿರುವುದು. ಈಗ ಧ್ರುವಂತ್ ನನ್ನ ಜೊತೆನೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ನಾನು ಅವ್ರ ಕಳಪೆಗೇನಾದ್ರು ಅವ್ರ ಹೆಸರು ತಗೊಂಡ್ಬಿಟ್ಟಿರ್ತೀನಿ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ವೀಕ್ ನಾಮಿನೇಷನ್ ಅಲ್ಲಿ ನನ್ನ ಹೆಸರಿರುತ್ತೆ, ಕಾರಣ ಇರಲ್ಲ ಅಂತ ಹೇಳ್ತಾರಲ್ಲ ಆ ಥರ. ಇವಾಗ ಪಂಚಿಂಗ್ ಬ್ಯಾಗಲ್ಲೂ ಏನಾಯ್ತು, ರಘು ಸರಿಗೆ ಒಂದು ಸ್ಟ್ರಾಂಗ್ ರೀಸನ್ ಇತ್ತು. ಅವ್ರಿಗೆ ಡೀಪ್ಲಿ ಅವ್ರು ಒಂದು ಆ ಪದ ಬಳಕೆ ಅಸಹ್ಯ ಅಂತ ಏನು ಹೇಳಿದ್ರು ಅದು ಅವ್ರಿಗೆ ಹಾನೆಸ್ಟ್ ಆಗಿ ಹರ್ಟ್ ಆಯ್ತು. ಅದನ್ನ ಅವ್ರು ಪಂಚ್ ಮಾಡಿ ಹೇಳಿದ್ರು. ಅವ್ರು ಪಂಚ್ ಮಾಡಿದಕ್ಕೆ ರಘು ಸರ್ ಹೆಸರಿತ್ತು, ಕಾರಣಗಳಿರ್ಲಿಲ್ಲ, ಬಟ್ ಕಾರಣಗಳನ್ನ ಇವ್ರು ಜೋಡಿಸಿದ್ರು ಅಂತಾನೆ ಅನ್ಸಿದ್ದು ನಂಗೆ ಧ್ರುವಂತ್ ಆ ಟೈಮಲ್ಲಿ. ರಕ್ಷಿತಾ ಅವರು ಹಲ್ಲುಜ್ಜಲ್ಲ, ಅಸಹ್ಯ, ಗಲೀಜು ಹೀಗೆಲ್ಲ ಹೇಳ್ತಾರೆ ಧ್ರುವಂತ್ ಅವರು. ಅಂದ್ರೆ ಸುಮ್ಮನೆ ಹೇಳುವಂತದ್ದ ಅಥವಾ ರಕ್ಷಿತಾ ಹಲ್ಲುಜ್ಜಲ್ಲ ಅನ್ನೋದು ನಿಜವಾಗ್ಲೂ ನೋಡಿ ಹೇಳ್ತಿದ್ದಾರೆ ಇವರು? ಅಂದ್ರೆ ಎಲ್ಲರೂ ಒಂಥರ ಹೈಜೀನ್. ಇವಾಗ ಕೆಲವರು ಹೇಳ್ತಿದ್ರು ಮನೇಲಿ ನಂಗೆ OCD ಇದೆ, ಐ ಆಮ್ ವೆರಿ ಮಚ್ ಇಂಟು ಕ್ಲೆನ್ಲಿನೆಸ್, ಹೈಜೀನ್ ಅಂತ. ಇನ್ ಕೆಲವ್ರದ್ದು ಬೇರೆ ತರ. ಬಟ್ ಅದು ಅನ್ಲೆಸ್ ಅಂಡ್ ಅಂಟಿಲ್ ನಮಗದು ತೊಂದರೆ ಆಗ್ತಿಲ್ಲ ಅಂದಾಗ ಅದನ್ನ ಪಾಯಿಂಟ್ ಔಟ್ ಮಾಡೋದು ನನಗೆ ತಪ್ಪು ಅಂತ ಅನ್ಸುತ್ತೆ. ಈಗ ಅವಳೇನು ಹೋಗ್ಬಿಟ್ಟು ಅವ್ರ ಹತ್ರ ಏನೋ ಒಂಥರ ಅವ್ರಿಗೆ ಇದು ಫೀಲ್ ಮಾಡಿಸಿಲ್ಲ, ಅವಳದೇನಿದೆ ಅವಳು ಅದನ್ನ ನೋಡ್ಕೋತಾ ಇರ್ತಾರೆ. ಬಟ್ ಅದನ್ನ ಅವ್ರು ಪಾಯಿಂಟ್ ಔಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಬಟ್ ಅದೇ ಸೀಕ್ರೆಟ್ ರೂಮ್ ಹೋಗಿ ಬಂದ್ಮೇಲೆ ಎಲ್ಲೋ ಅವಳನ್ನ ಎಲ್ಲ ಕಡೆ ಪಾಯಿಂಟ್ ಔಟ್ ಮಾಡಿದ್ರೆ ನನಗೂ ಒಂದು ಮೈಲೇಜ್ ಸಿಗುತ್ತೆ ಅಂತನೋ ಅಥವಾ ನನ್ನ ಆಟ ಚೆನ್ನಾಗಾಗುತ್ತೆ ಅಂತ ಅವರು ಅನ್ಕೊಂಡಿದ್ದಾರೆ ತರ ಅನ್ಸುತ್ತೆ ನಂಗೆ. ಆರಂಭದಲ್ಲಿ ಇಡೀ ಮನೆ
ಗಿಲ್ಲಿ ವಿರುದ್ಧವಾಗಿದ್ರು ಕೂಡ ರಘು ಸರ್ ಗಿಲ್ಲಿ ಪರವಾಗಿದ್ರು. ನನಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ, ಕಾಮಿಡಿ ಮಾಡಿದ್ರು ಕೂಡ ಒಂದಷ್ಟು ಪಾಯಿಂಟ್ ಗಳನ್ನ ಹೇಳ್ತಾನೆ ಅಂತ ರಘು ಸರ್ ಹೇಳ್ತಾ ಇದ್ರು. ಈಗ ಅವರು ಗಿಲ್ಲಿ ವಿರುದ್ಧ ಹೋಗಿರುವಂತದ್ದು, ಗಿಲ್ಲಿ ವಿರುದ್ಧ ಮಾತಾಡ್ತಾರೆ. ಗಿಲ್ಲಿ ವಿರುದ್ಧ ಏನಾದ್ರು ಒಂದು ಆಪ್ಷನ್ ಇತ್ತು ಅಂತಂದ್ರೆ ಅದನ್ನ ಅವರು ತಗೋತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಅಂತಂದ್ರೆ, ಧ್ರುವಂತ್ ಅಶ್ವಿನಿ ತರ ಶತ್ರುಗಳಿದ್ರು ಪರವಾಗಿಲ್ಲ, ರಘು ಸರ್ ಅಂತ ಫ್ರೆಂಡ್ ಇರ್ಲೇಬಾರ್ದು ಅಂತ. ಈ ಒಂದು ಮನಸ್ತಾಪ ಯಾಕೆ ಗಿಲ್ಲಿ ಮತ್ತೆ ರಘು ಮಧ್ಯೆ? ಅಂದ್ರೆ ರಘು ಸರ್ ಆಕ್ಚುಲಿ ಜೆನ್ಯೂನ್ಲಿ ಗಿಲ್ಲಿನ ಒಂದು ಗುಡ್ ಫ್ರೆಂಡ್ ತರ ಫೀಲ್ ಮಾಡ್ತಾರೆ. ಸೊ ಅವನ್ನೆಲ್ಲೋ ಕರೆಕ್ಟ್ ಮಾಡಬೇಕು, ಅವ್ನು ತಪ್ಪು ಮಾಡಿದಾಗ ಅವನ್ನ ಕರೆಕ್ಟ್ ಪಾತಕ್ಕೆ ಕರ್ಕೊ ಬರ್ಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಅದಕ್ಕೆ ಅವರು ಆತರ ಏನೇ ವೇದಿಕೆ ಸಿಕ್ಕಿದಾಗ ಅದನ್ನ ಪಿಕ್ ಮಾಡಿ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಲಾಸ್ಟ್ ವೀಕ್ ಕಳಪೆ ಕೊಟ್ಟಾಗ ನಾನು ಹೋಗಿ ಹೇಳ್ತೀನಿ, ಸರ್ ನೀವು ಕೊಟ್ಟಿದ್ದ ಕಾರಣ ಸರಿಯಲ್ಲ ಅನ್ಸುತ್ತೆ ಗಿಲ್ಲಿದು ಅಂತ. ಅವಾಗ ಅವ್ರು ಹೇಳ್ತಾರೆ, ಹೌದು ನಂಗೂ ಹಂಗೆ ಅನಿಸ್ತು, ನಾನು ವೇಟ್ ಮಾಡಬೇಕಿತ್ತು, ಹೋಗ್ಬಿಟ್ಟು ಹೇಳ್ಬಾರ್ದಿತ್ತು, ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಸೊ ಎರಡು ಬಟ್ ಜೆನ್ಯೂನ್ಲಿ ಒಂದು ಗುಡ್ ಫ್ರೆಂಡ್ ಥರನೇ ಫೀಲ್ ಮಾಡ್ತಾರೆ. ಒಂಥರ ಕರೆಕ್ಟ್ ಮಾಡಬೇಕು, ನೀನು ಇದಲ್ಲ ಆ ಥರನೇ ಫೀಲ್ ಮಾಡ್ತಾರೆ. ಕಾವ್ಯ ಶೈವ ಇರ್ಬೋದು, ನೀವಿರ್ಬೋದು, ರಕ್ಷಿತಾ ಇರ್ಬೋದು, ಆಲ್ಮೋಸ್ಟ್ ಒಂದೇ ಏಜು ಅಂತ ನಾನು ಅನ್ಕೋತೀನಿ. 1 ವರ್ಷನೋ 2 ವರ್ಷ ಸ್ವಲ್ಪ ಆ ಕಡೆ ಈ ಕಡೆ ಡಿಫ್ರೆನ್ಸ್ ಇರ್ಬೋದೇನೋ. ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು ಅಂತಾರಲ್ಲ, ಅದಕ್ಕೆ ನಿಮ್ ವಯಸ್ಸು ಕೇಳ್ತಾ ಇಲ್ಲ ನಾನು. ಬಟ್ ಎಲ್ಲ ಒಂದ್ ಕಡೆ ರಕ್ಷಿತಾ ಚಿಕ್ಕವರು ಆದ್ರೂ ಇಷ್ಟೊಂದೆಲ್ಲ ಪ್ರೌಢಿಮೆ ಇದೆ, ಇಷ್ಟೊಂದೆಲ್ಲ ಮೆಚುರಿಟಿ ಇದೆ ಅನ್ನೋಂತ ಅಭಿಪ್ರಾಯ ಹೊರಗಡೆ ಜನರಿಗೆ ಬಂದಿದೆ. ಒಳಗಡೆ ಅವ್ರಿಗೆ ಹೇಗಿದೆಯೋ ಗೊತ್ತಿಲ್ಲ, ಬಟ್ ಹೊರಗಡೆ ವೀಕ್ಷಕರಿಗಂತೂ ಬಂದಿದೆ. ಸೊ ಇದೆಲ್ಲೋ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಆಗ್ತಿದೆ, ಅಡ್ವಾಂಟೇಜ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಚಿಕ್ಕವಳು ಅನ್ನೋದು ಅದ್ ಅನ್ಸುತ್ತೆ. ಮನೇಲೂ ಇನಿಷಿಯಲಿ ಅದೇ, ಈಗ ನಾನೇ ಒಂಥರ ಅಯ್ಯೋ ಚಿಕ್ಕ ಹುಡುಗಿಗೆ ಯಾಕೆ ಇವ್ರು ಹಿಂಗ್ ಮಾಡಿದ್ರು ಅನ್ನೋದು ನಾನೇ ಫೀಲ್ ಮಾಡಿದ್ದೀನಿ ಮನೆ ಒಳಗಡೆ ಇನಿಷಿಯಲಿ ಅವಳು ಸ್ಟಾರ್ಟಿಂಗ್ ಬಂದಾಗ. ಸೊ ಹೊರಗಡೆನೂ ಅದು ನೋ ಡೌಟ್ ಅವಳಿಗೆ ಅದಾಗಿರೋದು. ಬಟ್ ಅದನ್ನ ಎಷ್ಟು ಚೆನ್ನಾಗಿ ಅವಳಿಗೆ ಉಪಯೋಗಿಸ್ಕೋಬೇಕು, ಅದನ್ನ ಅವಳು ಸ್ಟ್ರಾಟಜೈಸ್ ಮಾಡ್ಕೋಬೇಕು ಅವಳ ಆಟಕ್ಕೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ಶಿ ಇಸ್ ಡೂಯಿಂಗ್ ದಟ್. ಓಕೆ, ಗಿಲ್ಲಿ ಬಗ್ಗೆ ತುಂಬಾ ಪಾಸಿಟಿವ್ ಅಂತ ಹೇಳಿರುವಂತದ್ದು ಅದು ನಿಜನಾ? ಹೌದು, ನಿಜ. ಓಕೆ, ಯಾಕೆಂದ್ರೆ ರಘು ಸರ್ ಅಂಡ್ ಗಿಲ್ಲಿ ಬೋತ್ ಆಫ್ ದಮ್ ಅವಳು ಪೊಸೆಸಿವ್ ಇದ್ದಾಳೆ. ಬೇರೆ ಸಪ್ರೇಟ್ ಆಗಿ ಮಾತಾಡೋಣ ಅಥವಾ ಏನಾದ್ರು ಅವ್ರ ಹತ್ರ ಒಪಿನಿಯನ್ ಹೇಳ್ಬೇಕಾದ್ರೆ ಸುತ್ತ ಯಾರು ಇದ್ರೆ ಹೇಳ್ದೆ ಇರೋದು, ಅದೆಲ್ಲ ಅಬ್ಸರ್ವ್ ಮಾಡಿದೀನಿ ನಾನು. ಗಿಲ್ಲಿ ಬಾಯ್ಲಿ ಅಂತ ಹೊರಗೆ ಹೋಗಿ, ಬಿಕಾಸ್ ನಮ್ಮ ಮುಂದೆ ಅವಳಿಗೆ ಆ ಒಪಿನಿಯನ್ ಕೊಡಕ್ ಇಷ್ಟ ಇಲ್ಲ. ಅಫ್ಕೋರ್ಸ್ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇಲ್ಲದೆ ಇರ್ಬೋದು, ನಾವೇನ್ ಇದು ಫೇರ್ ಎನಫ್, ಬಟ್ ಆ ಪೊಸೆಸಿವ್ನೆಸ್ ಇದೆ. ಅಂಡ್ ಅದಕ್ಕೋಸ್ಕರ ಅವಳು ಕಾವ್ಯ ನಾಮಿನೇಟ್ ಮಾಡ್ತಾಳೆ ಅಂತಾನು ಇವಾಗ ಅನ್ಸ್ತಾ ಇದೆ. ರಕ್ಷಿತಾಗೂ ನಿಮಗೂ ಜೊತೆಗೆ ಕಾವ್ಯ ಶೈವ ಅವ್ರಿಗೂ ಆಗ್ತಾನೆ ಇರ್ಲಿಲ್ಲ, ಮನಸ್ತಾಪಗಳು ಬರ್ತಾ ಇತ್ತು, ಕೊನೆವರೆಗೂ ಸರಿ ಹೋಗ್ಲಿಲ್ಲ. ಬಟ್ ಅವರು ರಕ್ಷಿತಾ ರೆಡಿ ಆಗ್ತೀನಿ ಅಂತ ಅಂದಾಗ ಕಾವ್ಯ ಅವರು ಹೆಲ್ಪ್ ಮಾಡ್ತಾರೆ, ಕೂದಲು ಬಾಚೋದು ಇನ್ನೊಂದೇನೋ ಒಂದು ವಿಚಾರಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಈ ಮನಸ್ತಾಪ ಬೇಸರ ಅನ್ನೋದು ಬರೀ ಟಾಸ್ಕ್ ಮಾತ್ರ ಸೀಮಿತ ಆಗಿತ್ತಾ, ಹೇಗೆ? ಅದೇ ಅಂದ್ರೆ ಟಾಸ್ಕ್ ಆಟಕ್ಕೆ ಸೀಮಿತ ಅದಾಗಿತ್ತು. ಯಾಕಂದ್ರೆ ನಾವ್ ಏನೇ ಜಗಳ ಆಡಿದ್ರು ಅದೊಂಥರ ಪರ್ಸನಲ್ ಲೆವೆಲ್ಗೆ ಹೋದಾಗ ಐ ಥಿಂಕ್ ಜಿದ್ದು ಬೆಳೆಯುತ್ತೆ ಅನ್ಸುತ್ತೆ. ಇಲ್ಲಾಂದ್ರೆ ಆ ವಿಷಯ ಏನಿದೆ, ಸಿಚುಯೇಷನ್ ಇದೆ, ಅದಕ್ಕೆ ಜಗಳ ಆಡ್ತೀವಿ, ಬಟ್ ಒಂಥರ ಅವ್ರು ಪರ್ಸನಲ್ ಆಗಿ ಅವ್ರ ಮುಖ ನೋಡ್ಬಾರ್ದು, ಏನೋ ಅವ್ರಿಗೆ ಹೆಲ್ಪ್ ಮಾಡ್ಬಾರ್ದು, ಆ ಥರ ಲೆವೆಲ್ಗೆ ಹೋಗಲ್ಲ ಅಂತ ಅನ್ಸುತ್ತೆ. ದಟ್ಸ್ ವಾಟ್ ಹ್ಯಾಪೆಂಡ್ ನಮ್ಮ 3 ಜನದ ಮಧ್ಯನೂ ಅಂತ. ರಕ್ಷಿತಾ ಅಂದ್ರೆ ಅಮಾಯಕಿ, ಮುಗ್ಧೆ, ಜೊತೆಗೆ ಮೆಚುರಿಟಿನೂ ಇದೆ ಅಟ್ ದ ಸೇಮ್ ಟೈಮ್. ಹಾಗಂತ ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತಾರೆ, ಪಾಯಿಂಟ್ ಇಟ್ಟು ಮಾತಾಡ್ತಾರೆ, ಕೆಲವೊಂದು ವಿಷಯಗಳನ್ನು ತುಂಬಾ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾರೆ ಅಂತ ವೀಕ್ಷಕರು ಅನ್ಕೊಂಡಿದ್ದಾರೆ. ಇದರ ಹೊರತಾಗಿ ರಕ್ಷಿತಾ ಹೇಗೆ? ಅದೇ ಒಂದು ಎಲ್ಲನೂ ಅವಳು ಎಕ್ಸಾಜರೇಟ್ ಮಾಡಿ ಮಾತಾಡ್ತಾಳೆ, ಅದು ಗೊತ್ತಿದೆ ಎಲ್ಲರಿಗೂ. ಆ್ಯಂಡ್ ಅವಳೇ ಇವಾಗ ಹೇಳಕ್ಕೆ ಶುರು ಮಾಡ್ಬಿಡ್ತಾಳೆ, ನಾನು ನೆಕ್ಸ್ಟ್ ಶೋ ಮುಗಿದ್ಮೇಲೆ ನಾವೆಲ್ಲ ಹೊರಗಡೆ ಹೋಗೋಣ, ಅವಾಗ ನಾನು ಎಕ್ಸಾಜರೇಟ್ ಮಾಡಲ್ಲ ಆಯ್ತಾ ಅಂತ ನಮಗೆ ಹೇಳೋ ಲೆವೆಲ್ಗೆ. ಆವಾಗ ನಾನು ನಿಮಗೆ ಬೇಜಾರು ಮಾಡಿಸಲ್ಲ ಎಕ್ಸಾಜರೇಟ್ ಮಾಡಿ ಅಂತ ಹೇಳೋದು ಇದೆ. ಅದನ್ನ ಬಿಟ್ಟು ಅದನ್ನ ಮಾಡ್ತಾಳೆ. ಬಟ್ ಅವಳು ಒಂಥರ ಕ್ಲೆವರ್. ಕೆಲವೊಂದು ಸಲಿ ನನಗೆ ಅವಳು ಒಂಥರ ಕನ್ನಿಂಗ್ ಅಂತ ಅನಿಸಿದೆ, ಅದನ್ನ ಹೇಳಿರ್ತೀನಿ ನಾನು ಅವಳಿಗೆ ವೀಕೆಂಡಲ್ಲಿ. ಬಟ್ ಅದು ಬಿಟ್ಟು ಶಿ ಇಸ್ ವೆರಿ ಸ್ಮಾರ್ಟ್. ಅವಳಿಗೆ ಯಾವ್ಯಾವ ಸಿಚುಯೇಷನ್ಗೆ ಅವಳಿಗೆ ಹಾಕಿದ್ರು ಆ ಎಲ್ಲ ಸಿಚುಯೇಷನ್ ಅವಳು ಚೆನ್ನಾಗಿ ಅದಾದ್ಮೇಲೆ ಉಪಯೋಗಿಸ್ಕೊಂಡು ಅಂತ ಅನ್ಸುತ್ತೆ. ಒಂದು ಕ್ಲಿಪ್ಪಿಂಗ್ಸ್, ಬಿಗ್ ಬಾಸ್ದು ಕ್ಲಿಪ್ಪಿಂಗ್ಸ್ ಅಲ್ಲಿ ನಾನು ನೋಡಿದೆ. ಅವರು ರಕ್ಷಿತಾ ಹೇಳ್ತಾರೆ, ನಾನು ವ್ಲಾಗ್ಸ್ ಮಾಡ್ತೀನಲ್ಲ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡುವಾಗ ನನ್ನ ವಾಯ್ಸ್ ತುಂಬಾ ಸ್ವೀಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ನಾನು ಈ ತರ ಎಲ್ಲ ಮಾತಾಡಲ್ಲ. ಯೂಟ್ಯೂಬ್ ವ್ಲಾಗ್ಸ್ ಮಾಡ್ಬೇಕಾದ್ರೆ ನನ್ನ ವಾಯ್ಸ್ ತುಂಬಾ ಸ್ವೀಟ್ ಆಗಿರುತ್ತೆ, ಈ ರೀತಿ ಇರಲ್ಲ.
ಬಟ್ ಬಿಗ್ ಬಾಸ್ ಮನೇಲಿ ನನ್ ಹಿಂಗಿದೆ, ನನ್ನ ವಾಯ್ಸ್ ಹೇಗಿದೆ ಅಂತ ನನ್ ಬಿಗ್ ಬಾಸ್ ತೋರಿಸ್ಕೊಟ್ರು ಅನ್ನೋ ತರ ಅವರು ಮಾತಾಡ್ತಾರೆ. ಇದನ್ನ ಅವ್ರು ಹೇಳಿರುವಂತದ್ದು ರಘು ಸರ್ ಹತ್ರ. ಇಲ್ಲ, ಅವಳಿಗೆ ಗೊತ್ತು ಅವಳು ವಾಯ್ಸ್ ಹೆಂಗ್ ಸೌಂಡ್ ಆಗ್ತಿದೆ. ನನ್ನ ಪ್ರಕಾರ, ನಾನ್ ನೋಡಿರೋ ರಕ್ಷಿತಾ ಪ್ರಕಾರ ಅವಳಿಗೆ ಗೊತ್ತು ಅವಳು ಹೆಂಗ್ ಸೌಂಡ್ ಆಗ್ತಿದ್ದಾಳೆ, ಅವಳು ಏನ್ ಮಾತಾಡ್ತಿದ್ದಾಳೆ, ಯಾವ ಪಾಯಿಂಟ್ ಅಲ್ಲಿ ಅವಳು ಮಾತಾಡಲ್ಲ, ಬರೀ ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಎಲ್ಲ ಅವಳಿಗೆ ಗೊತ್ತಿದೆ ಅಂತ ನಾನ್ ನೋಡಿರೋ ರಕ್ಷಿತನ ಬಗ್ಗೆ. ಗಿಲ್ಲಿ ನಟ ಅವರು ಎಲ್ಲಾ ಸೀಸನ್ ಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ. ಬಿಗ್ ಬಾಸ್ ಶೋಗೆ ಏನೆಲ್ಲಾ ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಬೇರೆಯವ್ರನ್ನ ನೋಡ್ಕೊಂಡ್ ಬಂದ್ರೆ, ಈಗ ಹನುಮಂತ್ ಅವ್ರನ್ನ, ಪ್ರಥಮ್ ಅವ್ರನ್ನ ಫಾಲೋ ಮಾಡ್ತೀನಿ, ಅವ್ರಿಬ್ಬರನ್ನು ಮಿಕ್ಸ್ ಮಾಡ್ಕೊಂಡು ನಾನು ಆಟ ಆಡ್ತೀನಿ ಅಂತಂದ್ರೆ ನಿನ್ನ ವ್ಯಕ್ತಿತ್ವ ಅನ್ನೋದು ಎಲ್ಲಿ ಹೋಯ್ತು ಅಂತ ಅಶ್ವಿನಿ ಗೌಡ ಅವರು ಧ್ರುವಂತ್ ಹತ್ರ ಚರ್ಚೆ ಮಾಡ್ತಾರೆ. ಗಿಲ್ಲಿ ಎಲ್ಲಾ ಸೀಸನ್ಗಳನ್ನ ನೋಡ್ಕೊಂಡ್ ಬಂದಿರುವಂತದ್ದು, ಇವಾಗ ಏನ್ ಆಟ ಆಡ್ತಾ ಇದ್ದಾರೆ, ಅದು ಹೇಗ್ ಅನ್ಸುತ್ತೆ ಸ್ಪಂದನ ಅವರಿಗೆ? ಅಂದ್ರೆ ಅದು ಅವ್ನ್ ಫಸ್ಟ್ ಕೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲ ನಾನು ಯಾವ ಸೀಸನ್ ನೋಡಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಹೈಲೈಟ್ಸ್ ನೋಡಿದೀನಿ ಅಂತಾನೆ. ವೀಕೆಂಡ್ ಅಲ್ಲಿ ಅವ್ನು ಹೇಳ್ತಾನೆ, ಎಲ್ಲ ಸೀಸನ್ಸ್ ನೋಡಿದೀನಿ, ನಂಗೆ ಈ 2 ಕ್ಯಾರೆಕ್ಟರ್ ಇಷ್ಟ ಅಂತ. ಅವ್ನು ಆ 2 ಕ್ಯಾರೆಕ್ಟರ್ ಇಂದ ಇನ್ಸ್ಪೈರ್ ಆಗಿರ್ಬೋದು, ಬಟ್ ಅವ್ನು ಇವತ್ವರೆಗೂ ನಾನು ಹೊರಗಡೆ ಬಂದ್ಮೇಲೆ ನೋಡ್ತಾ ಇದ್ದೀನಿ ಒಂದು ಹೆಂಗ್ ಹೋಗಿದೆ ಹೊರಗಡೆ ಅಂತ. ಅದನ್ನೆಲ್ಲ ನೋಡಿದಾಗ ಬರೀ 2 ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಇಂದ ಅದಾಗಕ್ ಸಾಧ್ಯ ಇಲ್ಲ. ಗಿಲ್ಲಿದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ಅಫ್ಕೋರ್ಸ್ ಬಿಗ್ ಬಾಸ್ ಜೊತೆಗೆ ಕ್ಯಾರೆಕ್ಟರ್ ಆಗಿ ಹೋಗ್ಬೋದು, ಬಟ್ ಸಿಚುಯೇಷನ್ ಪ್ರಿಪೇರ್ ಆಗೋದು ಸ್ವಲ್ಪ ಕಷ್ಟ. ಅವನ ಇನ್ಪುಟ್ಸು ಇದೆ ಅಂತ ಅನ್ಸುತ್ತೆ ನಂಗೆ. ಈಗ ಬಿಗ್ ಬಾಸ್ ಮನೇಲಿ ಬೇರೆ ಬೇರೆಯವ್ರು ಕ್ಯಾಪ್ಟನ್ ಆಗ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ, ಗಿಲ್ಲಿ ಕೆಲಸ ಮಾಡಲ್ಲ. ಗಿಲ್ಲಿ ಕೆಲಸ ಮಾಡಲ್ಲ ಅನ್ನೋಂಥದ್ದೇ ಹೈಲೈಟ್ ಆಗತ್ತೆ. ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ, ಬಾಕಿಯವರೆಲ್ಲ ಕೆಲಸ ಮಾಡ್ತಾರೆ, ಬಟ್ ಇವ್ರು ಕೆಲಸ ಮಾಡಿ ಅಂತ ಕೂಡ ಹೇಳಲ್ಲ. ಅಂದ್ರೆ ಯಾವ ವಿಚಾರ ಸೌಂಡ್ ಆಗತ್ತೆ, ಯಾವ ವಿಚಾರ ಸೌಂಡ್ ಆಗಲ್ಲ, ಕಾಣತ್ತೆ ಕಾಣಲ್ಲ, ಪ್ರತಿಯೊಂದ್ರ ಬಗ್ಗೆನೂ ಅವರಿಗೆ ಮಾಹಿತಿ ಇದೆ. ಆ ತರದಲ್ಲಿ ಅದೇ ಹಳೆ ಸೀಸನ್ಸ್ ನೋಡಿರೋದ್ರಿಂದ ಅವನಿಗೆ ಅದು ಹೆಲ್ಪ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಮಾಡಲ್ಲ ಅಂದಾಗ್ಲೇ ಜಾಸ್ತಿ ಗೊತ್ತಾಗೋದು, ಯಾಕೆ ಮಾಡಲ್ಲ, ಏನ್ ಮಾಡಲ್ಲ, ಮಾಡಿಸ್ತೀನಿ ಬಾ ಅನ್ನೋದು ಅದು ಎಲ್ಲ ಗೊತ್ತು. ಅಂಡ್ ಇನ್ ಜನರಲ್ ಒಂದು ಸೋಂಬೇರಿ ಇದೆ, ಬಟ್ ಅದರ ಜೊತೆಗೆ ಹಿ ನ್ಯೂ ದ್ಯಾಟ್ ಅಂತ ಅನಿಸ್ತು ನಂಗೆ. ಯಾವಾಗ ಅವ್ನು ಹೇಳ್ದ ನಾನೆಲ್ಲ ಸೀಸನ್ಸ್ ನೋಡಿದ್ದೀನಿ ಅಂತ, ಆವಾಗ ಆ ಫೀಲಿಂಗ್ ಬಂತು, ಓಕೆ ಇದಕ್ಕೆ ಮಾಡ್ದ ಅಂತ. ಯಾವಾಗ್ಲೂ ನಿಮ್ಮನ್ನ ಕಳ್ಳಪುಟ್ಟಿ ಅಂತ ಕರೀತಾ ಇದ್ರು, ನೀವು ಹೋಗ್ಬೇಕಿತ್ತು ಈ ವಾರ, ಯಾಕೆ ಹೋಗ್ಲಿಲ್ಲ ಕಳ್ಳಪುಟ್ಟಿ ಅಂತೆಲ್ಲ ಹೇಳ್ತಾ ಇದ್ರು ಗಿಲ್ಲಿ. ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಅಂದ್ರೆ ಗಿಲ್ಲಿ ಇನ್ಪುಟ್ ಕೊಡ್ತಾ ಇದಾರೆ, ಇಲ್ಲ ನಾನು ಇನ್ನೂ ಚೆನ್ನಾಗಿ ಆಟ ಆಡ್ಬೇಕು ಅಂತ ಅನಿಸ್ತಾ ಇತ್ತಾ, ಅಥವಾ ನನ್ನ ಕಾಲೆಳೆಯಕ್ಕೆ ಈ ತರ ಎಲ್ಲ ಹೇಳ್ತಾ ಇದಾರೆ ಅಂತ? ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಕಾಲೆಳೆಯಕ್ಕೆ ಹೇಳ್ತಿದ್ದೇನೆ ಅಂತ ಅನ್ಕೊಂಡು ಸುಮ್ಮನಾಗ್ತೀನಿ, ಬಟ್ ಆಮೇಲೆ ಒಂದಿನ ಸೀರಿಯಸ್ ಆಗಿ ಕೇಳ್ತೀನಿ, ಯಾಕೆ ಹಂಗೆ ಹೇಳ್ತಿದ್ಯಾ, ಕಾರಣ ಹೇಳು. ಇವಾಗ ನೀನು ಕಾರಣಗಳು ಕೊಡ್ಬೇಕಲ್ವಾ, ಬೇರೆ ಯಾರು ಆಗಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ಯಾ, ವಾಟ್ ಎವರ್ ನಾವು ಫ್ರೆಂಡ್ಸು ಅದು ಇದು ಅಪಾರ್ಟ್ ಫ್ರಮ್ ದಟ್, ಏನ್ ಕಾರಣ, ಏನಕ್ಕೆ ನಾನು ಹೋಗ್ಬೇಕು ಅಂತ ಅನ್ಸುತ್ತೆ, ನಾನು ಚೆನ್ನಾಗಿ ಆಡ್ತಿಲ್ವಾ, ಏನಕ್ಕೆ ಹಂಗೆ ಅನ್ಸುತ್ತೆ ಅಂತ ಅಷ್ಟು ಸೀರಿಯಸ್ ಆಗಿ ಕೇಳಿದಾಗ್ಲೂ ಅವನು ಉತ್ತರ ಕೊಡಲ್ಲ. ನನಗೆ ಸುಮ್ಮನೆ ಕಾಲೆಳೆಯಕ್ಕೆ ಹೇಳಿದ್ದು ಅಂತಾನೆ ಅವನು ಅದನ್ನ ತೇಲ್ಸ್ಬಿಡ್ತಾನೆ. ಬಟ್ ಅವತ್ತು ಯೋಚನೆ ಮಾಡ್ತೀನಿ, ಏನಕ್ಕೆ ಹೇಳ್ತಿರ್ಬೋದು ಇವನು, ಅಥವಾ ಹೊರಗಡೆಗೆ ಜನಕ್ಕೆ ಹೇಳ್ತಿದ್ದಾನ ಇವಳು ಹೋಗ್ಬೇಕಿತ್ತು ಅಂತ ಅದಕ್ಕೋಸ್ಕರ ಹೇಳ್ತಿದ್ದಾನ, ಅಥವಾ ಸುಮ್ಮನೆ ಕಾಲೆಳೆಯಕ್ಕೆ ಹೇಳ್ತಿದ್ದಾನ ಅನ್ನೋ ಕನ್ಫ್ಯೂಷನ್ಗೆ ನಾನು ಹೋಗ್ತೀನಿ ಅವತ್ತು. ಸತೀಶ್ ಕ್ಯಾಡಬಮ್ಸ್ ಅವ್ರು ಹೇಳ್ತಾರೆ, ಸ್ಪಂದನ ಅವರು 80,000 ರೂಪಾಯಿ ಶರ್ಟ್ ಅನ್ನ ನೀವು ತಗೊಂಡಿದ್ದೀರಿ ಅಂತ. ಸತೀಶ್ ಅವ್ರದ್ದು ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಅವರೇ ಅದನ್ನ ಹೇಳ್ತಾರೆ, ನೀವು ತಗೊಂಡಿದ್ದೀರಾ ಸತೀಶ್ ಅವರ 80,000 ರೂಪಾಯಿ ಶರ್ಟ್ ನ ಅವ್ರ ಹೊರಗಡೆ ಎಲ್ಲಾ ಇಂಟರ್ವ್ಯೂಗಳನ್ನು ಹೇಳ್ಕೊಂಡು ಬರ್ತಿದ್ದಾರೆ ಅಂತ. ಆ ಮಾತು ಕೇಳಿದಾಗ ಏನ್ ಅನ್ನಿಸ್ತು ಸುದೀಪ್ ಸರ್ ಇಂದ? ನಾನು ಅದಾದ್ಮೇಲೆ ಇವರೆಲ್ಲರೂ ಮನೇಲಿ, ನೀನು ಹೊರಗಡೆ ಹೋದವರು ನಿನ್ನ ಫೇಮಸ್ ಮಾಡ್ತಿದ್ದಾರೆ, ಯಾರೇ ಶರ್ಟ್ ಕಳ್ಳಿ ಅಂತ ಅಷ್ಟೇ, ಬಟ್ ಬಿಡು ಒಟ್ನಲ್ಲಿ ಅಂತ ರೇಗ್ಸಕ್ ಶುರು ಮಾಡ್ತಾರೆ ಮನೇಲಿ. ಬಟ್ ಅವ್ರ ಶರ್ಟ್ ನಿಜವಾಗ್ಲೂ ನನ್ನ ಹತ್ರ ಇಲ್ಲ, ಅವ್ರ ಶರ್ಟ್ ಯಾವ ಶರ್ಟು ನಾನು ಎತ್ಕೊಂಡು ಇಲ್ಲ. ಆ ಶರ್ಟ್ ಹಾಕೊಂಡು ನಾನು ಏನು ಮಾಡಲಿ, ಹಾಫ್ ರೇಟಿಗೆ ಮಾರ್ಕೊಳ್ಳೋ ಬುದ್ಧಿ ಅಂತ ನನಗಿಲ್ಲ. ಸೊ ಡೆಫಿನೆಟ್ಲಿ ಐ ಡೋಂಟ್ ನೋ ಅವ್ರು ಯಾಕದು ಹೇಳಿದ್ರು ಅಂತ. ವೀಕೆಂಡಲ್ಲಿ ಒಂದ್ಸಲಿ ಅಂದರೆ ಆ ಶರ್ಟ್ ಕೊಡಿ ಅಂತಾರೆ, ಎತ್ಕೋತೀವಿ, ಬಟ್ ಇಮಿಡಿಯೇಟ್ಲಿ ಅವ್ರು ಅದನ್ನ ಇಸ್ಕೋತಾರೆ. ಐ ಡೋಂಟ್ ನೋ, ಐ ಹ್ಯಾವ್ ನೋ ಕ್ಲೂ. ಬಿಗ್ ಬಾಸ್ ಮನೇಲಿ ಇರೋದಕ್ಕಿಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಸತೀಶ್ ಕ್ಯಾಡಬಮ್ಸ್ ಅವ್ರು ಏನ್ ಇಂಟರ್ವ್ಯೂಗಳನ್ನೆಲ್ಲ ಕೊಟ್ರಲ್ವಾ, ಅದೇ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರು ಏನ್ ಮಾತಾಡಿದ್ರಲ್ಲ, ಅದನ್ನ ಮೋಸ್ಟ್ಲಿ ಒಳಗಡೆ ಇದ್ದಾಗ ಏನಾದ್ರು ಮಾತಾಡ್ಬಿಟ್ಟಿದ್ರೆ ಇನ್ನೊಂದಷ್ಟು ವಾರ ಬರ್ತಾ ಇದ್ರೋ ಏನೋ ಗೊತ್ತಿಲ್ಲ. ಇನ್ನೊಂದು ನೆನ್ಪಿಡ್ಬೇಕು, ಅವ್ರನ್ನ ಯಾರು ಎಷ್ಟೇ ಟ್ರೋಲ್ ಮಾಡ್ಲಿ, ನೆಗೆಟಿವ್ ಮಾಡ್ಲಿ,
ಆ ವಿಡಿಯೋಗಳೇನಿರುತ್ತೆ ನೋಡಿ ಇನ್ಸ್ಟಾಗ್ರಾಮ್, ಅದೆಲ್ಲ Viral ವಿಡಿಯೋಗಳಿಗೆ ಹೋಗಿ ಒಂದು 3 ಹಾರ್ಟ್ ಕಮೆಂಟ್ ಹಾಕಿ ಬರ್ತಾರೆ. ಅವ್ರೇನಾ? ಹೌದು, ಸತೀಶ್ ಅವ್ರು ಹಾಕಿ ಬರ್ತಾರೆ. ನಂಗೆ ಡೆಫಿನೆಟ್ಲಿ ಗೊತ್ತು ಈ ವಿಡಿಯೋ ಗ್ಯಾರಂಟಿ ಹಾಕ್ತಾರೆ, ನೀವು ಅಪೋಸಿಟ್ ಮಾತಾಡಿದ್ರು ಹಾಕ್ತಾರೆ. ಸೊ ಖಂಡಿತ ಹಾಕ್ತಾರೆ. ನೀವು ನೋಡಿದಂತ ಸತೀಶ್ ಹೇಗೆ ಬಿಗ್ ಬಾಸ್ ಮನೇಲಿ? ಇಲ್ಲ, ನಾನು ಅವ್ರ ಜೊತೆ ಆ್ಯಕ್ಚುಲಿ ಜಾಸ್ತಿ ಏನು ನಂಗೆ ಮೆಮೊರೀಸ್ ಇಲ್ಲ 3 ವೀಕ್ಸ್ಗೆ ಹೋಗಿದ್ದರಿಂದ. ಬಟ್ 3rd ವೀಕ್ ಅವರು ಮಿಡ್ ವೀಕ್ ಹೋಗ್ಬೇಕಾದ್ರೆ ಪಾಪ ಕೂತ್ಕೊಂಡು ನಾವು ಕ್ಯಾರೆಟ್ ಹಲ್ವಾ ಮಾಡಿರ್ತೀವಿ ಅವತ್ತು. ನಂಗೆ ಇರೋದೆಲ್ಲ ಕೊಟ್ಬಿಡಿ ಮೇಡಮ್, ನಾನು ತಿನ್ಕೋತೀನಿ ಅಂತ ಅನ್ಕೋತಾರೆ. ಇರೋದೆಲ್ಲ ತಿಂತಾರೆ ಪಾಪ. ಅವಾಗ ಒಂಥರ ಅಯ್ಯೋ ಸದ್ಯ ಕೇಳಿದ ತಕ್ಷಣ ನಾವು ಕೊಟ್ವಲ್ಲ, ಅವತ್ತು ನಾಳೆಗೆ ಅಂತ ಉಳಿಸ್ಕೊಂಡಿಲ್ವಲ್ಲ ಅನ್ನೋ ಈ ಇನ್ಸಿಡೆಂಟ್ನ ನಾವು ಸುಮಾರು ಸಲ ಅವ್ರನ್ನ ನೆನಪಿಸ್ಕೊಂಡಾಗ ಮಾತಾಡ್ಕೋತೀವಿ ನಾನು ಕಾವ್ಯ. ಅಟ್ಲೀಸ್ಟ್ ನಾವು ಕೊಟ್ವಿ, ಅವತ್ತೇ ಅವ್ರ ಪಾಪ ಎಲಿಮಿನೇಟ್ ಆಗೋದ್ರು ಅಂತ. ಬಟ್ ಹೊರಗೆ ಹೋದ್ಮೇಲೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಮನೆಯೊಳಗಡೆ ಗೆಸ್ ಕೂಡ ಮಾಡಿರ್ಲಿಲ್ಲ. ಸ್ಪೋರ್ಟಿವ್ನೆಸ್ ನಾನು ತುಂಬಾ ಸಲ ಅನ್ಕೋತೀನಿ. ಇವತ್ತು ಎಷ್ಟು ಟ್ರೋಲ್ಗಳಾಗಿರುತ್ತೆ ಅವ್ರ ಬಗ್ಗೆ. ನನಗೆ ರೀಲ್ಸ್ ಈಗ ಫೀಡ್ ಬಂದಾಗ ಆ ರೀಲ್ಸ್ ನೋಡಿದ್ರೆ ಕಮೆಂಟ್ಸ್ ಅಲ್ಲಿ ಇವ್ರದೇ ಕಮೆಂಟ್ಸ್ ಇರುತ್ತೆ. ಫಸ್ಟ್ ಕಮೆಂಟ್ ಇವ್ರದ್ದು ವೆರಿ ಹ್ಯಾಪಿ ಅಂತ ಅನ್ಸುತ್ತೆ. ಬಟ್ ನಿಜವಾಗ್ಲೂ ನಾವು ಒಳಗಡೆ ಗೆಸ್ ಮಾಡಿಲ್ಲ. ಅವ್ರನ್ನ ಆಲ್ಮೋಸ್ಟ್ ಮರ್ತೋಗ್ಬಿಟ್ಟಿದ್ವಿ ಎಷ್ಟೋ ದಿನಗಳಾದ್ಮೇಲೆ. ಅದು ಗಿಲ್ಲಿ ಅವ್ರ ಮೇಲೆ ಪಾಪ ಅದೇನ್ ದ್ವೇಷನೋ ಏನೋ ಗೊತ್ತಿಲ್ಲ. ಗಿಲ್ಲಿ ಅವರು ಹೊರಗಡೆ ಬರ್ತಾರೆ, ಹೊರಗಡೆ ಬಂದ್ಮೇಲೆ ಯಾರು ಕೊಡಕ್ ಚಾನ್ಸೇ ಇಲ್ಲ ಅಂತ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮಗ ಫೇಲ್ ಆಗಿರೋದಕ್ಕೆ ಒಂದ್ ಪಾರ್ಟಿ ಕೊಟ್ರು, ದೊಡ್ಡ ಹೇಳ್ತಾ ಇದ್ರು ಒಳಗಡೆನಾ ಒಳಗಡೆ ಇದಾಗ ಹೇಳ್ತಾ ಇದ್ರು ಮಗನ್ನ ಅಂದ್ರೆ ನಂಬರ್ 2nd ಹೀರೋ ಮಾಡ್ತೀನಿ, ಫಸ್ಟ್ ಮಾಡಲ್ಲ, ಈ ತರದೆಲ್ಲ ಹೇಳ್ತಿದ್ರು ಒಳಗಡೆ. ಬಟ್ ಅದೆಲ್ಲ ರಿಯಲ್ ಆಗಿ ಇಲ್ಲೂ ಬಂದು ಹೇಳ್ತಿದ್ದಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಯಾವ ವಿಷಯ ತುಂಬಾ ಸರ್ಪ್ರೈಸ್ ಅನಿಸ್ತು ನಿಮ್ಗೆ? ಗಿಲ್ಲಿ ಅವರ ಫ್ಯಾನ್ಸ್ ಬಳಗ ನೋಡಿ ಸರ್ಪ್ರೈಸ್ ಆಯ್ತಾ, ಅಥವಾ ಫ್ಯಾಮಿಲಿ ವಿಚಾರದಲ್ಲಿ ಏನಾದ್ರು ಸರ್ಪ್ರೈಸ್ ಇತ್ತಾ? ಇಲ್ಲ, ಫ್ಯಾಮಿಲಿಯಲ್ಲಿ ಏನು ಸರ್ಪ್ರೈಸ್ ಇಲ್ಲ. ಬಟ್ ಖುಷಿ ಆಯ್ತು ನಂಗೆ, ಒಂಥರ ಜೆನ್ಯೂನ್ ಆಗಿ ಖುಷಿ ಪಟ್ಟೆ. ಅಮ್ಮ ಅಪ್ಪ ಇಬ್ರು ದೇ ವರ್ ವೆರಿ ಹ್ಯಾಪಿ. ಯಾವ್ದು ಎಪಿಸೋಡ್ ನೋಡು ನೀನ್ ಹತ್ರ ಮಾಡ್ಬಿಟ್ಟೆ, ಯಾಕೆ ಹಂಗೆ ಮಾಡಿದೆ ಅಂತ ನಮ್ಗೆ ಅನ್ಸಿದಿಲ್ಲ, ಎಲ್ಲದರಲ್ಲೂ ದೇ ವೆರಿ ಹ್ಯಾಪಿ. ಅದೊಂದು ಖುಷಿ ಆಯ್ತು. ಬಟ್ ಅಗೇನ್ ನೀವು ಹೇಳ್ದಂಗೆ ನಾನು ಇವತ್ತು ಇದು ಮಧ್ಯದಲ್ಲಿ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಎಲ್ಲ. ನಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಗಿಲ್ಲಿ, ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ಅವ್ನು ಯಾವತ್ತೂ ಒಂಥರ ಒಂದು ಎಂಟರ್ಟೈನ್ಮೆಂಟ್ ಕಮ್ಮಿ ಆಯ್ತು ಅಂತ ಇರ್ಲಿಲ್ಲ ಯಾವ ದಿನಾನು ಪಿಕ್ ಮಾಡ್ಬಿಟ್ಟು ಹೇಳಬೇಕು ಅಂದ್ರೆ. ಸೊ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಗೊತ್ತು. ಬಟ್ his craze has increased a lot. ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಲ್ಲರೂ ಹೇಳುವಂತದ್ದು ಹೊರಗಡೆ ಬಂದಂತ ಸ್ಪರ್ಧಿಗಳು ಗಿಲ್ಲಿ ಅವ್ರ ಜೊತೆ 24x7 ಮಾತ್ರ ಇರಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ನೀವು 1.5 ಗಂಟೆ ನೋಡ್ಕೊಂಡು ಗಿಲ್ಲಿಗ್ ಜೈ ಜೈ ಅಂತ ಹೇಳ್ಬಿಡ್ತೀರಾ, ಬಟ್ ಇಡೀ ದಿವಸ ಕಾಲ ಕಳಿಯೋದು ತುಂಬಾ ಕಷ್ಟ ಅಂತ. ಇಲ್ಲ, ಆತರ ಅನ್ಸಿಲ್ಲ. ಅಷ್ಟು ಅಂದ್ರೆ ಅವ್ನ ಕಾಮಿಡಿ ನಾನು ಎಂಜಾಯ್ ಮಾಡ್ತಿದ್ದೆ ಅನ್ಸುತ್ತೆ, ಅದಕ್ಕೆ ಪ್ರಾಬಬ್ಲಿ ನಂಗೆ ಹಂಗೆ ಅನ್ಸಿಲ್ಲ. ಅದು ಮಧ್ಯ ಸೀರಿಯಸ್ ಟಾಪಿಕ್ಸು ಮಾತಾಡ್ತಿದ್ವಿ ನಾವು, ಅದಕ್ಕೂ ಪ್ರಾಬಬ್ಲಿ ಅನ್ಸಿಲ್ಲ ಅನ್ಸುತ್ತೆ. ನಿಮ್ಗೆ ಆಟದ ವೇಳೆ ಕಾಲಿಗೆ ಪೆಟ್ಟಾಗುತ್ತೆ, ಆಮೇಲೆ ರಕ್ಷಿತಾ ಒಂದು ಕಮೆಂಟ್ ಮಾಡ್ತಾರೆ ಹೀಲ್ಸ್ ಹಾಕೊಳ್ತಾರೆ ಅಂತ. ಅಂದ್ರೆ ನಿಮ್ಗೇನೋ ಹೆಲ್ತ್ ಪ್ರಾಬ್ಲಮ್ ಆದಾಗ್ಲೂ ಕೂಡ ಬಿಗ್ ಬಾಸ್ ಮನೇಲಿ ಈ ರೀತಿ ಕಮೆಂಟ್ಗಳೆಲ್ಲ ಪಾಸ್ ಆಗುವಂಥದ್ದು. ಯೂಶುವಲಿ ಏನಾಗುತ್ತೆ, ಈಗ ಫಿಸಿಕಲಿ ನಮ್ಗೆ ಪ್ರಾಬ್ಲಮ್ ಆದಾಗ್ಲೂ ಕೂಡ ಮೆಂಟಲಿ ನಾವು ಒಂದ್ ಸ್ವಲ್ಪ ಕುಗ್ಗೋಗ್ಬಿಡ್ತೀವಿ. ಹೆಂಗಪ್ಪ ಆಟ ಆಡೋದು, ಫಿಸಿಕಲ್ ಟಾಸ್ಕ್ ಬರುತ್ತೆ, ನಾನು ಹಿಂಗೆ ಉಳ್ಕೊಂಡ್ಬಿಡ್ತೀನ, ಮನೆಗೆ ಹೋಗ್ಬಿಡ್ತೀನ, ಇಷ್ಟೆಲ್ಲ ಯೋಚನೆಗಳು ಬರುತ್ತೆ. ಆ ಮೂಮೆಂಟ್ ಬಗ್ಗೆ ಹೇಳ್ಬೋದು? ಅಂದ್ರೆ ಅದು ನಾನು ಟಾಸ್ಕ್ ಆಡಿದ್ದೆ, ನನ್ಗೆ ಒಂಥರ ಆ ವೀಕು ನಾನು ಚೆನ್ನಾಗಿ ಆಡ್ಬೇಕು ಅಂತ ಅಭಿಗೂ ಸುಮಾರು ಸಲ ಹೇಳಿ ಟಾಸ್ಕ್ ಆಡ್ತೀನಿ. ಅದರಲ್ಲೇ ಹಂಗಾದಾಗ ನಂಗೆ ಏನೋ ಕಾಲಿಟ್ಟಾಯ್ತು ಅಂತ ಮನೆಗೆ ಕಳಿಸ್ಬಿಟ್ರೆ ಅಂತ ನನಗೆ ಒಂಥರ ಭಯ ಶುರು ಆಗ್ಬಿಡುತ್ತೆ. ಆವಾಗ ನೀವು ಹೇಳ್ದಂಗೆ ಫಿಸಿಕಲಿ ಅವ್ರು ಓಡಾಡ್ಕೊಂಡಿದ್ಯಲ್ಲ, ಅದು ತುಂಬ ಮ್ಯಾಟ್ರ್ ಆಗುತ್ತೆ ಮನೇಲಿ. ಒಂಥರ ಡಿಮೋಟಿವೇಟ್ ಆಗೋಗ್ಬಿಡ್ತೀನಿ ನಾನು. ವಾಟ್ ಇಫ್ ಕಳಿಸ್ಬಿಟ್ರೆ ಮನೆಗೆ ನನ್ನ ಕಾಲು ಹುಷಾರಿಲ್ಲ ಅಂತನೋ, ಅಥವಾ ಇದೇ ಒಂದು ಕಾರಣ ಆಗೋದ್ರೆ ಅಂತನೋ. ಆಮೇಲೆ ನಾನು ಆ ಇಡೀ ವಾರ ರೆಡಿ ಆಗಕ್ಕಾಗ್ತಿರಲ್ಲ. ರಘು ಸರ್ ನಂಗೆ ಹೇಳ್ತಾರೆ, ನೀನು ಹಿಂಗೆ ಇದ್ರೆ ಹಾಗೆ ಆಗುತ್ತೆ, 2 ದಿನ ಕಂಪ್ಲೀಟ್ ರೆಸ್ಟ್ ಮಾಡು, ಬಟ್ 3rd ಡೇಯಿಂದ ಟ್ರೈ ಮಾಡು ಓಡಾಡೋಕ್ಕೆ, ಇದು ಮಾಡೋಕ್ಕೆ, ರೆಡಿ ಆಗೋಕ್ಕೆ ಎಲ್ಲ, ನಿಂಗೂ ಆ ಮೋಟಿವೇಶನ್ ಸಿಗುತ್ತೆ ಅಂತ. ಆ ಇದರಲ್ಲೇ ನಾನು ವಾರ ಇಡೀ ಆದಮೇಲೆ ನನ್ನದು ಏನದು ಈ ಥರ ಹೀಲ್ಸು ನಂಗೆ ಹಾಕೊಳಕ್ಕೆ ತುಂಬ ಭಯ ಆಗುತ್ತೆ. ಬ್ಲಾಕ್ ಹೀಲ್ಸ್ ಹಾಕೋತೀನಿ ನಾನು, ಒಂದು ಸ್ವಲ್ಪ ನನಗೆ ಆ ಮೋಟಿವೇಶನ್ ಬರಲಿ ಅಂತ. ಅದನ್ನು ಈ ಥರ ಪಾಯಿಂಟ್ ಔಟ್ ಮಾಡಿ ಅದಕ್ಕೂ ಒಂದು ಅರ್ಥ ಕೊಡ್ಬೋದು ಮನೇಲಿ. ವಾಟ್ ಕೈಂಡ್ ಆಫ್ ಥಿಂಕಿಂಗ್ ಅಂತ ಅನಿಸ್ತು ಅವತ್ತು. ಅದಕ್ಕೆ ಆ ಟೈಮಲ್ಲೇ ನಾನು ತುಂಬ ಕನ್ನಿಂಗ್ ಇದೆಯಾ ಅಂತ ನಾನು ಅವಳಿಗೆ ಆ ವೀಕೆಂಡಲ್ಲೂ ನೆಕ್ಸ್ಟ್ ವೀಕೆಂಡಲ್ಲೂ ಹೇಳಿರ್ತೀನಿ.
ಅದೇ Okay. ಅನ್ಸಿದ್ ನನಗೆ ಅವಾಗ. ಓಕೆ, ಕೊನೆಯದಾಗಿ ಟಾಪ್ 5 ಅಲ್ಲಿ ಯಾರು ಇರ್ತಾರೆ, ಯಾರು ವಿನ್ ಆಗ್ಬೇಕು? ಟಾಪ್ 5 ಅಲ್ಲಿ ಐ ಥಿಂಕ್ ಗಿಲ್ಲಿ ಇರ್ತಾನೆ, ಇವಾಗ ಧನು ಹೋಗಿದ್ದಾನೆ, ಅವನು ಇರ್ತಾನೆ ಅನ್ಸುತ್ತೆ, ಅಂಡ್ ರಕ್ಷಿತಾ ಇರ್ತಾಳೆ ಅನ್ಸುತ್ತೆ, ರಘು ಸರ್ ಇರ್ತಾರೆ, ಅಂಡ್ ನಂಗೆ ಕಾವ್ಯ ಇರಬೇಕು ಅಂತ ಇದೆ, ಬಟ್ ಲಾಸ್ಟ್ ಫ್ಯೂ ಇನ್ಸಿಡೆಂಟ್ಸ್ ಇಂದ ಅವಳು ಕಷ್ಟ ಆಗ್ಬೋದು ಅಂತ ಒಂದು ಇದೆ ನನಗೆ. ಅವಳು ಹೋಗಿಲ್ಲ ಅಂದ್ರೆ ಅಶ್ವಿನಿ ಮ್ಯಾಮ್ ಇರ್ತಾರೆ ಅನ್ಸುತ್ತೆ. ಓಕೆ, ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ. 99 ದಿನಗಳ ಕಾಲ ಬಿಗ್ ಬಾಸ್ ಮನೇಲಿದ್ರಿ. ಅದು ನಿಜವಾಗ್ಲೂ ಸುಲಭ ಅಲ್ಲ. ಜೊತೆಗೆ ನಿಮಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ನಾನು ಆವಾಗ್ಲೂ ಅವ್ರ ಹತ್ರ ಅದನ್ನೇ ಚರ್ಚೆ ಮಾಡ್ತಾ ಇದ್ದೆ, ಸ್ಪಂದನ ಅವರ ಇಂಟರ್ವ್ಯೂ ಆಯ್ತಾ ಅಂತ ಹೇಳಿ ನನಗೆ ಇವತ್ತು ಎಷ್ಟು ಜನ ಕೇಳಿದ್ದಾರೆ ಅಂತ. ಸೊ ಎಷ್ಟು ಖುಷಿ ಆಗತ್ತೆ ಈ ಒಂದು ಜರ್ನಿ. ಕರಿಮಣಿ ಧಾರಾವಾಹಿಯಲ್ಲಿ ಸಾಹಿತ್ಯಾಗಿ ಗುರುತಿಸ್ಕೊಂಡ್ರಿ, ಇವಾಗ ಸ್ಪಂದನ ಸೋಮಣ್ಣ ಆಗಿ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಯ ಆಗಿದ್ದೀರಾ. ನಿಮ್ಮ ವ್ಯಕ್ತಿತ್ವ ಹೇಗೆ ಅಂತ ಗೊತ್ತಾಗಿದೆ. ಅದೇ ನನ್ನ ಮೋಟೋ ಇದ್ದಿದ್ದು ಅದೇನೆ, ಅಂದ್ರೆ ನನ್ನ ಕ್ಯಾರೆಕ್ಟರ್ ಆಗಿ ಎಷ್ಟು ಇಷ್ಟಪಟ್ರು. ನಾನು ಓಕೆ ಈ ಹುಡುಗಿ ಇವರು ಅದನ್ನು ಜನಕ್ಕೆ ಗೊತ್ತಾಗ್ಬೇಕು, ಸಾಹಿತ್ಯ ಅಂತ ಕರಿತಿದ್ರು, ಸ್ಪಂದನ ಅಂತ ಕರಿಬೇಕು, ಹಂಗೆ ರೆಕಗ್ನೈಸ್ ಮಾಡ್ಬೇಕು ಅನ್ನೋದೇ ಅಂತ ಹೇಳಿದ್ದು. ಸೋಷಿಯಲ್ ಮೀಡಿಯಾ ನೋಡ್ತಾ ಇದೀನಿ, ಐ ಥಿಂಕ್ ಎಲ್ಲ ಒಪಿನಿಯನ್ಸು ಇದೆ, ಬಟ್ ಜೆನ್ಯೂನ್ ಆಗಿ ತುಂಬಾ ಇಷ್ಟಪಟ್ಟು ಮೆಸೇಜಸ್ ಮಾಡ್ತಿರೋದು, ಜೆನ್ಯೂನ್ ಆಗಿ ನಕ್ಕಿದೀವಿ ನಿಮ್ ನೋಡಿ, ಅಥವಾ ನೀವು ಬೇಜಾರು ಮಾಡ್ಕೊಂಡಾಗಿ ನಾವು ಫೀಲ್ ಮಾಡ್ಕೊಂಡಿದೀವಿ ಅನ್ನೋ ಸುಮಾರು ಜನ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಬಿಗ್ ಥ್ಯಾಂಕ್ ಯು, ಬಿಕಾಸ್ ನೀವುಗಳಿಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಈ ಜರ್ನಿ ಇಷ್ಟು ದೂರ ಬರ್ತಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಕಲಾವಿದೆಯಾಗಿ ನಿಮಗೆ ಸಾಕಷ್ಟು ಕನಸುಗಳಿವೆ, ಸಿನಿಮಾ ಮಾಡಬೇಕು, ಸೀರಿಯಲ್ ಮಾಡಬೇಕು, ಹೆಸರು ಮಾಡಬೇಕು ಅಂತ. ಕಲಾವಿದರಿಗೆ ಚಪ್ಪಾಳೆ ಅನ್ನೋದು ತುಂಬಾ ದೊಡ್ಡ ಮಟ್ಟದ ಒಂದು ಬಹುಮಾನ, ಅದೇ ಒಂದು ದೊಡ್ಡ ಅಮೂಲ್ಯವಾದಂತಹ ಒಂದು ವಿಷಯ ಅಂತ ಹೇಳ್ಬೋದು. ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಂಡಿದ್ದೀರಾ, ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಟು ಯು, ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿದಕ್ಕೆ. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಬಿಗ್ ಬಾಸ್ ಸ್ಪರ್ಧಿ ಸ್ಪಂದನ ಸೋಮಣ್ಣ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.